ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಜ್ಞಾನಾರಂಭ ಫಾರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಈಗಾಗಲೇ ನಿಮಗೆ ತಿಳಿದಿರೋ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 0 to Hero ಬೇಸಿಕ್ ಫೌಂಡೇಶನ್ ತರಗತಿಗಳನ್ನು ಜನವರಿ 1ರಿಂದಲೇ ಪ್ರಾರಂಭಿಸಬೇಕಾಗಿತ್ತು. ಕಾರಣಾಂತರಗಳಿಂದ ತರಗತಿಯನ್ನು ಪ್ರಾರಂಭಿಸಲು ಸಾಧ್ಯ ಆಗಿರಲಿಲ್ಲ. ಆದರೆ ಇಂದಿನಿಂದ ಪ್ರತಿನಿತ್ಯ ತರಗತಿಗಳು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗ್ತಾ ಹೋಗ್ತವೆ. ದಯವಿಟ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ನಮ್ಮ ಚಾನಲ್ ಲಿಂಕ್ಗಳನ್ನು ಶೇರ್ ಮಾಡಿ, ಹಾಗೆ ನಮ್ಮ ಟೆಲಿಗ್ರಾಮ್ ಎವರ್ಗ್ರೀನ್ ಎಕನಾಮಿಕ್ಸ್ ಚಾನಲ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ, ಈ ತರಗತಿಗಳು ನಿಮಗೆ PC, PSI, TET, GPSTR, HSTR ಇತರೆ ಗ್ರೂಪ್ ಸಿ ಹುದ್ದೆಗಳಿಗೆ ಬೇಸಿಕ್ ಫೌಂಡೇಶನ್ ತರಗತಿಗಳಾಗಿದೆ. ಹಾಗೆ 2025ರ ಕರ್ನಾಟಕ TET ಪರೀಕ್ಷೆಗೆ ಸಂಪೂರ್ಣ ಉಚಿತ ತರಗತಿಗಳನ್ನು ಈ ಒಂದು ಸರಣಿ ತರಗತಿಗಳ ಮುಖಾಂತರ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಹಾಗಾದರೆ ನಾವು ಮೊದಲನೇ ತರಗತಿಯನ್ನು 6ನೇ ತರಗತಿ ಪಠ್ಯ ಪುಸ್ತಕದ ಸಮಾಜ ವಿಜ್ಞಾನ ವಿಭಾಗದ ಇತಿಹಾಸ ವಿಭಾಗದಲ್ಲಿನ ಮೊದಲನೇ ಅಧ್ಯಾಯವಾದಂತಹ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ, ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜದ ಮೂಲಕ ಪ್ರಾರಂಭಿಸೋಣ. ಹಾಗಿದ್ರೆ ಇತಿಹಾಸ ಅಂತಂದರೆ ಏನು ಅನ್ನೋದನ್ನು ನಾವು ನೋಡೋದಾದರೆ, ಈ ಹಿಂದೆ ನಡೆದು ಹೋದಂತಹ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳೋದಕ್ಕೆ ನಾವು ಇತಿಹಾಸ ಅಂತ ಕರಿತೇವೆ. ಸೊ ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ಈ ಹಿಂದೆ ನಡೆದು ಹೋದಂತಹ ಸಂಗತಿಗಳನ್ನು ನಾವು ಕಾಲಾನುಕ್ರಮದಲ್ಲಿ ನಾವು ಅಭ್ಯಸಿಸುವುದಕ್ಕೆ ನಾವು ಇತಿಹಾಸ ಅಂತ ಹೇಳಿ ಕರಿತೇವೆ. ಈ ಹಿಂದೆ ನಡೆದು ಹೋದಂತಹ ಘಟನೆಗಳನ್ನು ನಾವು ಕಾಲಾನುಕ್ರಮದಲ್ಲಿ ಅಥವಾ ಕ್ರಮಬದ್ಧವಾಗಿ ನಾವು ಹೇಳೋದಕ್ಕೆ ನಾವು ಇತಿಹಾಸ ಅಂತ ಹೇಳಿ ಕರಿತೇವೆ. ಇದು ಮನುಷ್ಯರು ನಡೆದು ಬಂದಂತಹ ದಾರಿಯನ್ನು ಪರಿಚಯಿಸುತ್ತದೆ. ಹಾಗೆ ಆ ದಾರಿಯಲ್ಲಿ ಮಾನವರ ಸಫಲತೆ ಮತ್ತು ವಿಫಲತೆಗಳೆರಡನ್ನೂ ಸಹ ಇದು ವಿವರಿಸುತ್ತದೆ. ಸೊ ಇಲ್ಲಿ ನಮ್ಮ ಪೂರ್ವಜರು ನಡೆದುಕೊಂಡು ಬಂದಂತಹ ದಾರಿಯನ್ನು ಇದು ತಿಳಿಸ್ತದೆ. ಹಾಗೆ ಆ ದಾರಿಯಲ್ಲಿ ನಮ್ಮ ಪೂರ್ವಜರು ಕಂಡಂತಹ ಸಕ್ಸಸ್ ಆಗಿರ್ಬೋದು ಅಥವಾ ಫೇಲ್ಯೂರ್ಸ್ಗಳಾಗಿರ್ಬೋದು, ಅದರ ಬಗ್ಗೆ ಇದು ನಮ್ಮ ಇತಿಹಾಸ ವಿವರಿಸ್ತಾ ಹೋಗ್ತದೆ. ಇತಿಹಾಸವು ಘಟನೆಗಳನ್ನು ವಿವರಿಸಬೇಕಿದ್ರೆ ಕಾಲ, ಸ್ಥಳ ಮತ್ತು ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಒಂದು ಖಚಿತ ಮಾಹಿತಿಯನ್ನು ಒಳಗೊಂಡಿರ್ತದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಆ ಘಟನೆ ಯಾವಾಗ ಮತ್ತೆ ಎಲ್ಲಿ ಮತ್ತು ಯಾರಿಂದ ನಡೆಯಿತು ಎಂಬುದರ ಒಂದು ಸ್ಪಷ್ಟತೆ, ಒಂದು ನಿಖರತೆ ಇಲ್ಲಿ ಇರ್ತದೆ. ಸೊ ಈ ಸ್ಪಷ್ಟತೆ ಅಥವಾ ನಿಖರತೆ ಇಲ್ವಾದರೆ ಅದು ಇತಿಹಾಸ ಆಗಿರೋದಿಲ್ಲ, ಅದು ಕಥೆಯಾಗ್ಬಿಡ್ತದೆ. ಸೊ ಹಾಗಾಗಿ ಯಾವುದೇ ಇತಿಹಾಸವನ್ನು ಏಕೆ ಅಧ್ಯಯನ ಮಾಡಬೇಕು, ಇತಿಹಾಸ ನಮಗೆ ಏಕೆ ಬೇಕು ಅನ್ನೋದನ್ನು ನೋಡೋದಾದರೆ, ಇತಿಹಾಸವು ನಮ್ಮ ಪೂರ್ವಿಕರು ಈಗಾಗಲೇ ಕೈಗೊಂಡಂತಹ ಒಳ್ಳೆಯ ಮತ್ತು ತಪ್ಪು ತೀರ್ಮಾನಗಳಿಂದ ಅನುಭವಿಸಿದಂತಹ ಸುಖ ದುಃಖಗಳನ್ನು, ತೊಂದರೆಗಳನ್ನು ಇದು ತಿಳಿಸ್ತದೆ. ಅಲ್ಲದೆ ನಾವು ಮುಂದೆ ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳಬೇಕಿದ್ರೆ ಇದು ನಮಗೆ ಎಚ್ಚರಿಸ್ತದೆ ಅಂತ ಹೇಳ್ಬೋದು. ಈಗಾಗಲೇ ಇತಿಹಾಸದ ಪುಟದಲ್ಲಿ ನಮ್ಮ ಪೂರ್ವಿಕರು ಕೈಗೊಂಡಂತಹ ಸಾಕಷ್ಟು ಒಳ್ಳೆಯ ಮತ್ತು ತಪ್ಪು ತೀರ್ಮಾನಗಳು ನಮಗೆ ಓದುವುದರ ಮುಖಾಂತರ ಅನುಭವಕ್ಕೆ ಬಂದಿರುತ್ತೆ. ಸೊ ಇಲ್ಲಿ ಯಾವುದೇ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕಾದ್ರೆ ಅವು ನಮಗೆ ಎಚ್ಚರಿಕೆಯನ್ನು ನೀಡ್ತವೆ. ಸೊ ಇದಕ್ಕೆ ಒಂದು ಉತ್ತಮ ಉದಾಹರಣೆಯನ್ನು ನೋಡೋದಾದರೆ, ಮಹಮ್ಮದ್ ಬಿನ್ ತೊಗಲಕ್ರವರು ದೆಹಲಿಯಿಂದ ರಾಜಧಾನಿಯನ್ನು ಮಹಾರಾಷ್ಟ್ರದ ದೇವಗಿರಿಗೆ ವರ್ಗಾಯಿಸ್ತಾರೆ. ಇದು 700 ಕಿಲೋಮೀಟರ್ ದೂರವನ್ನು ಹೊಂದಿರುತ್ತದೆ. ಸೊ ಇಲ್ಲಿ ಜನರಿಗೆ ಸರಿಯಾದ ಆಹಾರ ಮತ್ತು ವಸತಿಯ ಸೌಲಭ್ಯವಿಲ್ಲದೆ ದಾರಿಯ ನಡಿಗೆಯಲ್ಲೇ ಸಾವಿರಾರು ಮಂದಿ ಜನ ಸಾವನ್ನಪ್ತಾರೆ. ಸೊ ಈ ಒಂದು ಮಹಮ್ಮದ್ ಬಿನ್ ತೊಗಲಕ್ರ ತಪ್ಪು ತೀರ್ಮಾನದಿಂದಾಗಿ ಸಾಕಷ್ಟು ಜನರು ಸಾವು ನೋವು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ. ಸೊ ಇಂತಹ ಅನುಭವದಿಂದ ನಮಗೆ ಓದಿನ ಮುಖಾಂತರ, ನಮಗೆ ಇತಿಹಾಸದ ಓದಿನ ಮುಖಾಂತರ ಇಂದು ನಾವು ಯಾವುದೇ ಒಂದು ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗಿದ್ರೆ ಅದು ನಮಗೆ ಎಚ್ಚರಿಕೆಯನ್ನು ನೀಡ್ತದೆ ಅನ್ನೋದನ್ನು ಈ ಮುಖಾಂತರ ಹೇಳ್ಬೋದು. ಸೊ ನಂತರದಲ್ಲಿ ಇತಿಹಾಸದಲ್ಲಿನ ನಮ್ಮ ಪೂರ್ವಿಕರ ತತ್ವಾದರ್ಶಗಳು, ವಿಚಾರಧಾರೆಗಳು ಮುಂದಿನ ತಲೆಮಾರುಗಳಿಗೆ ಮಾದರಿಯೂ ದಾರಿದೀಪವೂ ಆಗ್ತದೆ. ಹಾಗೆ ಅವರ ಶೌರ್ಯ, ಪರಾಕ್ರಮ ಮತ್ತು ತ್ಯಾಗ ಬಲಿದಾನಗಳು ಇಂದಿನ ಪೀಳಿಗೆಗೂ ಸಹ ಸ್ಫೂರ್ತಿಯೂ ಸಹ ಆಗ್ತದೆ ಅಂತ ಹೇಳ್ಬೋದು. ಇಲ್ಲಿ ನಮ್ಮ ಪೂರ್ವಿಕರಿಗಾಗಲೇ ತತ್ವಾದರ್ಶ, ವಿಚಾರಧಾರೆಗಳು ಇಂದಿನ ತಲೆಮಾರುಗಳಿಗೂ ಕೂಡ ಮಾದರಿ ದಾರಿದೀಪ ಆಗಿದೆ. ಹಾಗೆ ಅವರ ಶೌರ್ಯ, ಪರಾಕ್ರಮ, ತ್ಯಾಗ ಬಲಿದಾನಗಳು ಇಂದಿನ ಪೀಳಿಗೆಗೆ ಸ್ಫೂರ್ತಿಯಾಗಿ ಇಂದು ಕೂಡ ನಾವು ಅವರ ತ್ಯಾಗ ಬಲಿದಾನಗಳನ್ನು ಇಂದಿಗೂ ಕೂಡ ನಾವು ನೆನೆಸ್ಕೊಂತೇವೆ. ಸೊ ಅದಕ್ಕೆ ಉತ್ತಮ ಉದಾಹರಣೆಯನ್ನು ನೋಡೋದಾದರೆ, ಭಗತ್ ಸಿಂಗ್ ರವರು 1907ರಲ್ಲಿ ಜನಿಸಿ 1931ರಲ್ಲಿ ಅವರನ್ನು ಗಲ್ಲಿಗೇರಿಸಲಾಗ್ತದೆ. ಸೊ ಇಲ್ಲಿ ಕೇವಲ 23 ವರ್ಷಗಳ ಕಾಲ ಬದುಕಿದಂತಹ ಭಗತ್ ಸಿಂಗ್ ರವರು ಸುಖದೇವ್ ಮತ್ತು ರಾಜ್ಗುರುರವರನ್ನು ಇಲ್ಲಿ ಲಾಹೋರ್ ಪಿತೂರಿ ಪ್ರಕರಣದಲ್ಲಿ JP ಸ್ಯಾಂಡಲ್ಸ್ ಹತ್ಯೆ ಮತ್ತು ಬಾಂಬ್ ತಯಾರಿಕೆಗಾಗಿ ಬಂಧಿಸಿ ಅವರನ್ನು ಗಲ್ಲಿಗೇರಿಸ್ತಾರೆ. ಸೊ ಮಾರ್ಚ್ 23 ನಾವು ಹುತಾತ್ಮರ ದಿನ ಅಂತೇಳಿ ಇವರ ನೆನಪಿಗಾಗಿ ನಾವು ಇಂದಿಗೂ ಕೂಡ
ನಾವು ಆಚರಿಸುವುದನ್ನು ನೋಡ್ತೇವೆ. ಸೊ ಹಾಗಾಗಿ ಈಗ ಭಗತ್ ಸಿಂಗ್ ರವರು ಇಂದಿನ ಪೀಳಿಗೆಗೂ ಕೂಡ ಸ್ಫೂರ್ತಿಯಾಗಿರೋದನ್ನು ನಾವೆಲ್ಲ ಕಾಣ್ತೇವೆ. ಸೊ ಈ ಥರ ಸಾಕಷ್ಟು ನಮ್ಮ ಪೂರ್ವಿಕರ ವಿಚಾರಧಾರೆಗಳು, ನಮಗೆ ತ್ಯಾಗ ಬಲಿದಾನಗಳು ಇಂದಿಗೂ ಕೂಡ ನಮ್ಮಲ್ಲಿ ಅಜರಾಮರವಾಗಿರೋದನ್ನು ನಾವು ಕಾಣ್ತೇವೆ ಇತಿಹಾಸದ ಪುಟಗಳಲ್ಲಿ. ನಂತರದಲ್ಲಿ ಇತಿಹಾಸದಲ್ಲಿ ಇಷ್ಟೇ ಅಲ್ಲದೆ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಪರಿಚಯಿಸುವ ಮೂಲಕ ಅಭಿಮಾನ ಮತ್ತು ಗೌರವವನ್ನು ಇತಿಹಾಸವು ಇಲ್ಲಿ ಮೂಡಿಸ್ತದೆ. ಸೊ ಅದರಿಂದ ಇತಿಹಾಸವನ್ನು ನಾವು ಏಕೆ ಅಧ್ಯಯನ ಮಾಡಬೇಕು ಮತ್ತು ಏಕೆ ಬೇಕು ಅನ್ನೋದಾದರೆ ಇವಿಷ್ಟು ವಿಚಾರಗಳು ನಮಗೆ ಇಲ್ಲಿ ತಿಳಿದು ಬರ್ತದೆ. ನಂತರದಲ್ಲಿ ಕತೆ ಮತ್ತು ಇತಿಹಾಸಕ್ಕೆ ಇರುವ ವ್ಯತ್ಯಾಸವನ್ನು ನೋಡೋದಾದರೆ ಇಲ್ಲಿ ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜನಿದ್ದ, ಅವನೊಂದು ಯುದ್ಧ ಮಾಡಿದ. ಸೊ ಇಲ್ಲಿ ಯಾವುದೇ ಒಂದು ನಮಗೆ ಒಂದು ಸ್ಪಷ್ಟವಾದ ಒಂದು ನಿಖರವಾದ ಮಾಹಿತಿ ಇಲ್ಲ. ಇಲ್ಲಿ ಯಾವುದೋ ಒಂದು ಕಾಲ, ಯಾವುದೋ ಒಂದು ಊರು, ಯಾವುದೋ ಒಬ್ಬ ರಾಜ ಯಾವುದೋ ಒಂದು ಯುದ್ಧವನ್ನು ಮಾಡಿದ, ಅವನೊಂದು ಯಾವುದೋ ಒಂದು ಯುದ್ಧ ಮಾಡಿದ ಅಂತ ಇದೆ. ಸೊ ನಂತರದಲ್ಲಿ ಇಲ್ಲಿ ನೀವು ನೋಡ್ಬೋದು, ಸಾಮಾನ್ಯ ಶಕಪೂರ್ವ 261ರಲ್ಲಿ ಪಾಟಲಿಪುತ್ರದಲ್ಲಿ ಆಳ್ತಾ ಇದ್ದಂತಹ ಅಶೋಕನೆಂಬ ರಾಜನು ಕಳಿಂಗ ಯುದ್ಧವನ್ನು ಮಾಡಿದನು. ಯಾವಾಗ ಅಂದರೆ ಸಾಮಾನ್ಯ ಶಕಪೂರ್ವ 261ರಲ್ಲಿ. ಯಾವ ಸ್ಥಳದಲ್ಲಿ ಅಂದರೆ ಪಾಟಲಿಪುತ್ರದಲ್ಲಿ. ಯಾವ ರಾಜ ಅಂತಂದರೆ ಅಶೋಕ. ಯಾವ ಯುದ್ಧವನ್ನು ಮಾಡಿದ ಅಂದರೆ ಕಳಿಂಗ ಯುದ್ಧವನ್ನು ಮಾಡಿದ. ಸೊ ಇಲ್ಲಿ ಒಂದು ಸ್ಪಷ್ಟವಾದ ಮತ್ತು ನಿಖರವಾದ ಮಾಹಿತಿಯನ್ನು ಒಳಗೊಂಡಿದೆ. ಇಲ್ಲಿ ನಿಮಗೆ ಇದರಿಂದ ಏನು ಒಂದು ಸ್ಪಷ್ಟ ಮತ್ತು ನಿಖರವಾದ ಮಾಹಿತಿಯಿಂದ ಇದು ಇತಿಹಾಸ ಅಂತೇಳಿ ನಿಮಗೆ ತಿಳಿದು ಬರುತ್ತದೆ. ಇದನ್ನೇ ನಾವು ಇತಿಹಾಸ ಮತ್ತು ಕತೆಗಿರುವ ವ್ಯತ್ಯಾಸವನ್ನು ಇಲ್ಲಿ ಗಮನಿಸಬೇಕಾಗಿರೋದು. ನಂತರ ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂಬುದನ್ನು ಮೊಟ್ಟ ಮೊದಲು ತೋರಿಸ್ಕೊಟ್ಟಂಥವರು ಗ್ರೀಕ್ ದೇಶದ ಹೆರೋಡಟಸ್. ಯಾರಪ್ಪ ಅಂತಂದರೆ ಗ್ರೀಕ್ ದೇಶದ ಹೆರೋಡಟಸ್. ಆದ್ದರಿಂದ ಅವರನ್ನು ನಾವು ಇತಿಹಾಸದ ಪಿತಾಮಹ ಅಂತೇಳಿ ಕರಿತೇವೆ. ಸೊ ಇತಿಹಾಸವನ್ನು ಹೇಗೆ ರಚಿಸಬೇಕು ಅನ್ನೋದನ್ನು ಮೊಟ್ಟ ಮೊದಲಿಗೆ ತೋರಿಸ್ಕೊಟ್ಟವರು ಯಾರು ಅಂದರೆ ಗ್ರೀಕ್ ದೇಶದ ಹೆರೋಡಟಸ್. ಆದ್ದರಿಂದ ಅವರನ್ನು ಇತಿಹಾಸದ ಪಿತಾಮಹ ಅಂತೇಳಿ ಕರಿತೇವೆ. ಇತಿಹಾಸದ ಪಿತಾಮಹ ಯಾರು? ಇತಿಹಾಸದ ಪಿತಾಮಹ ಹೆರೋಡಟಸ್. ನಂತರದಲ್ಲಿ ಇತಿಹಾಸದ ಆಧಾರಗಳನ್ನು ನಾವು ನೋಡೋದಾದರೆ ಇಲ್ಲಿ ಮೊದಲನೇದಾಗಿ ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಎಂಬುದಾಗಿ ಎರಡು ವಿಭಾಗಗಳನ್ನಾಗಿ ಮಾಡ್ಕೊತೇವೆ. ಇದರಲ್ಲಿ ಸಾಹಿತ್ಯ ಆಧಾರದಲ್ಲಿ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಅಂತೇಳಿ ಮತ್ತೆ ಎರಡು ಉಪವಿಭಾಗಗಳಾಗಿ ವಿಂಗಡಿಸ್ಕೋತೇವೆ. ಲಿಖಿತ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಅಂತೇಳಿ ಮತ್ತೆರಡು ವಿಭಾಗಗಳಾಗಿ ವಿಂಗಡಿಸ್ಕೋತೇವೆ. ಮೌಖಿಕ ಸಾಹಿತ್ಯದಲ್ಲಿ ಲಾವಣಿಗಳು, ಜಾನಪದ ಕಥೆಗಳು ಹಾಗೆ ಐತಿಹ್ಯಗಳಂತೇಳಿ ಮತ್ತೆ ಮೂರು ವಿಭಾಗಗಳಾಗಿ ವಿಂಗಡಿಸ್ಕೋತೇವೆ. ನಂತರದಲ್ಲಿ ಪುರಾತತ್ವ ಆಧಾರಗಳನ್ನು ನಾವು ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು ಮತ್ತು ಇತರ ಅವಶೇಷಗಳೊಂದಿಗೆ 4 ಉಪವಿಭಾಗಗಳಾಗಿ ವಿಂಗಡಿಸ್ಕೊಳ್ಳೋದನ್ನು ನೋಡಿದ್ದೇವೆ. ಇವುಗಳನ್ನು ಮುಂದೆ ನಾವು ನೋಡ್ತಾ ಹೋಗುವ. ಇತಿಹಾಸ ರಚಿಸುವವರನ್ನು ಇತಿಹಾಸಕಾರರು ಅಂತ ಹೇಳಿ ಕರಿತೇವೆ. ಇವರು ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಏನನ್ನು ಉಪಯೋಗಿಸ್ಕೋತಾರೆ ಅಂದರೆ ಸಾಕ್ಷ್ಯಾಧಾರಗಳನ್ನು ಇವರು ಬಳಸ್ಕೊಳ್ತಾರೆ. ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ ಅಂತ ಹೇಳಿ ಹೇಳ್ತೇವೆ. ಇಲ್ಲಿ ಇತಿಹಾಸವನ್ನು ಸ್ಪಷ್ಟವಾಗಿ ಒಂದು ಸಾಕ್ಷ್ಯಾಧಾರದ ಮೂಲಕ ನಾವು ಸ್ಪಷ್ಟಪಡಿಸೋದ್ರಿಂದ ಇಲ್ಲಿ ಆಧಾರನೇ ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿ ಆಧಾರ ಇಲ್ಲದೆ ಇತಿಹಾಸವಿಲ್ಲ ಅಂತ ಹೇಳಿ ಹೇಳ್ಬೋದು. ಇಲ್ಲಿ ಇತಿಹಾಸದ ಆಧಾರಗಳನ್ನು ಈಗಾಗಲೇ ನೋಡಿದಾಗೆ ಪ್ರಮುಖವಾಗಿ ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಎಂಬುದಾಗಿ ಎರಡು ವಿಧಗಳಾಗಿ ವಿಂಗಡಿಸ್ಕೋತೇವೆ. ಇಲ್ಲಿ ಸಾಹಿತ್ಯ ಆಧಾರಗಳು, ಮೊದಲನೇದಾಗಿ ಸಾಹಿತ್ಯ ಆಧಾರಗಳು ಇತಿಹಾಸದ ಹಿನ್ನೆಲೆಯಲ್ಲಿ. ಸಾಹಿತ್ಯ ಅಂತಂದರೆ ಬರವಣಿಗೆ ಅಥವಾ ಬಾಯಿಯಿಂದ ಬಾಯಿಗೆ ಹರಿದು ಬಂದಿರುವಂತಹ ಸಂಗತಿಗಳು. ಇಲ್ಲಿ ಸಾಹಿತ್ಯ ಅಂತಂದರೆ ಒಂದು ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದಿರುವಂತಹ ಒಂದು ಸಂಗತಿಗಳಾಗಿವೆ. ಇವುಗಳಲ್ಲಿ ಎರಡು ವಿಧ, ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯವನ್ನು ನಾವು ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯಗಳಂತಲೂ ವಿಂಗಡಿಸ್ಕೋತೇವೆ. ಇಲ್ಲಿ ದೇಶೀಯ ಸಾಹಿತ್ಯ ಅಂತಂದರೆ ದೇಶೀಯ ಪ್ರಭುಗಳ ಆಶ್ರಯದಲ್ಲಿ ಬರೆಯಲ್ಪಟ್ಟಂತಹ ಸಾಹಿತ್ಯ ದಾಖಲೆಗಳಾಗಿವೆ. ಇದರಲ್ಲಿ ಉದಾಹರಣೆಗೆ ನೋಡೋದಾದರೆ ಅಮೋಘ ವರ್ಷ
ಕಾಲದಲ್ಲಿ, ಅಮೋಘವರ್ಷನ ಕಾಲದಲ್ಲಿ ಕವಿರಾಜ ಮಾರ್ಗವನ್ನು ಶ್ರೀ ವಿಜಯನು ರಚಿಸಿದ ಅಂತ ಹೇಳಿ ಹೇಳ್ತೇವೆ. ಹಾಗೆ ವಿದೇಶಿಯ ಸಾಹಿತ್ಯಗಳನ್ನು ನೋಡೋದಾದ್ರೆ ಭಾರತದ ಸಂಪತ್ತಿನಿಂದ ಆಕರ್ಷಿತರಾದಂತಹ ಅನೇಕ ವಿದೇಶಿ ವರ್ತಕರು, ಪ್ರವಾಸಿಗಳು, ರಾಯಭಾರಿಗಳು ಭಾರತಕ್ಕೆ ಭೇಟಿ ನೀಡಿ ಇಲ್ಲಿ ತಾವು ಕಂಡಂತಹ, ನಮ್ಮ ರಾಜ್ಯದಲ್ಲಿ ಕಂಡಂತಹ ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ಸ್ಥಿತಿಗತಿಗಳನ್ನು ನೈಜವಾಗಿ ವರ್ಣಿಸಿ ಬರೆದಿರೋದಿದ್ದಾರೆ. ಇದರಲ್ಲಿ ಉದಾಹರಣೆಯನ್ನು ನೋಡೋದಾದರೆ ಸುಲೇಮಾನ್ ರವರು, ಅಬ್ದುಲ್ ರಜಾಕ್, ನಿಕೋಲೋ ಕೊಂಟಿರವರು ನಮ್ಮ ಒಂದು ಭಾರತಕ್ಕೆ ಆಕರ್ಷಿತರಾಗಿ ಇಲ್ಲಿ ಬಂದು ಇಲ್ಲಿ ಒಂದು ಭಾರತದಲ್ಲಿ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ನಮ್ಮ ದೇಶದ ಆರ್ಥಿಕತೆಯನ್ನಾಗಿರ್ಬೋದು, ಸಾಮಾಜಿಕ ವ್ಯವಸ್ಥೆಯನ್ನಾಗಿರ್ಬೋದು, ಧಾರ್ಮಿಕ ವ್ಯವಸ್ಥೆಯನ್ನಾಗಿ ಚಿತ್ರಿಸಿರುವುದನ್ನು ನಾವು ಇಲ್ಲಿ ಕಾಣ್ಬೋದಾಗಿರುತ್ತೆ. ಇಲ್ಲಿ ಮೌಖಿಕ ಸಾಹಿತ್ಯವು ಜನಪದ, ಗೀತೆ, ಕತೆ, ಲಾವಣಿ, ಐತಿಹ್ಯ ಮೊದಲಾದವುಗಳನ್ನು ಒಳಗೊಂಡಿರುತ್ತದೆ. ನಂತರ ಇಲ್ಲಿ ಲಿಖಿತ ಸಾಹಿತ್ಯ ರಚಿಸುವವರು ಅಕ್ಷರಸ್ಥರಾದರೆ, ಮೌಖಿಕ ಸಾಹಿತ್ಯವನ್ನು ರಚಿಸುವವರನ್ನು ನಾವು ಅನಕ್ಷರಸ್ಥರಾಗಿರ್ತಾರೆ. ಸೊ ಇದು ಬಾಯಿಂದ ಬಾಯಿಗೆ ಹರಿದು ಬಂದಿರುವಂತಹ ಒಂದು ಸಾಹಿತ್ಯ ಆಗಿರುತ್ತದೆ. ನಂತರ ಆಧಾರಗಳಲ್ಲಿ ಮುಖ್ಯವಾಗಿ ಎರಡನೇ ಆಧಾರ ಪುರಾತತ್ವ ಆಧಾರಗಳು. ಇಂದಿನ ಮಾನವರು ನಿರ್ಮಿಸಿದಂತಹ ಮತ್ತು ಬಳಸಿದಂತಹ ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು. ಇವುಗಳನ್ನು ನಾವು ಪುರಾತತ್ವ ಆಧಾರಗಳು ಅಂತೇಳಿ ಕರಿತೇವೆ. ಮಾನವರಿಗಾಗಲೇ ನಿರ್ಮಿಸಿ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳನ್ನು ನಾವು ಪುರಾತತ್ವ ಆಧಾರಗಳು ಅಂತೇಳಿ ಕರಿತೇವೆ. ಭೂಮಿಯ ಒಳಗೆ ಹುದುಗಿ ಹೋಗಿರುವ ಅವಶೇಷಗಳನ್ನು ಉತ್ಖನನದ ಮೂಲಕ ಹೊರತೆಗೆಯಲಾಗುವುದು. ಸೊ ಇಲ್ಲಿ ಭೂಮಿಯ ಒಳಗೆ ಹುದುಗಿ ಹೋಗಿರುವಂತಹ ಅವಶೇಷಗಳನ್ನು ಉತ್ಖನನದ ಮೂಲಕ ಹೊರತೆಗೆಯಲಾಗುತ್ತೆ. ಪುರಾತತ್ವ ಆಧಾರಗಳ ವ್ಯಾಪ್ತಿಗೆ ಈ ಮಡಿಕೆ ಚೂರುಗಳು, ನಾಣ್ಯಗಳು, ಶಾಸನಗಳು ಮತ್ತು ಸ್ಮಾರಕಗಳು ಮತ್ತಿತರ ಅವಶೇಷಗಳು ಒಳಪಡ್ತವೆ. ಇಲ್ಲಿ ಮತ್ತಿತರ ಅವಶೇಷಗಳು ಅಂತಂತಂದರೆ ದೇವಾಲಯ ಆಗಿರ್ಬೋದು, ಅರಮನೆಗಳಾಗಿರ್ಬೋದು, ಕೋಟೆ, ಮಸೀದಿ ಮತ್ತು ಇವುಗಳು ಸ್ಮಾರಕಗಳನ್ನು ಒಳಗೊಂಡಿರ್ತದೆ. ಸೊ ಇವು ಪುರಾತತ್ವಗಳ ವ್ಯಾಪ್ತಿಗೆ ಇಷ್ಟು ಕೂಡ ಬರ್ತದೆ. ಇಲ್ಲಿ ನೀವು ನೋಡ್ಬೋದು ಉತ್ಖನನ ಅಂತಂದರೆ ಏನು ಅಂತ. ಇಲ್ಲಿ ಉತ್ಖನನ ಅಂತಂದರೆ ಮಾನವನ ಪ್ರಾಚೀನ ಅವಶೇಷ ಅಥವಾ ಇಳಿಕೆಗಳನ್ನು ಹೊರತೆಗೆಯಲು ನಡೆಸುವಂತಹ ಒಂದು ವೈಜ್ಞಾನಿಕವಾದ ಭೂ ಅಗೆತ ಆಗಿರ್ಬೋದು. ಬ್ರಷ್ಗಳ ಮೂಲಕ ಕರಣೆ, ಚಾಕು, ಮರದ ದಬ್ಬಳಂತ ಮೊನಚಾದ ಸಾಧನಗಳನ್ನು ಬಳಸಿ ನಿಧಾನವಾಗಿ ಮಣ್ಣಿನ ಪದರವನ್ನು ಸರಿಸ್ತಾರೆ. ಆ ಮಣ್ಣಿನಲ್ಲಿ ಸಿಗುವಂತಹ ಒಂದು ಮಡಕೆ ಚೂರಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಮಣಿ, ಹರಳು, ಎಲುಬು ಮುಂತಾದ ಅವಶೇಷಗಳನ್ನು ಹೊರತೆಗೆದು ಅಧ್ಯಯನಕ್ಕೆ ಒಳಪಡಿಸ್ತಾರೆ. ಇದನ್ನು ನಾವು ಉತ್ಖನನ ಅಂತೇಳಿ ಕರಿತೇವೆ. ಇತಿಹಾಸದಲ್ಲಿ ಕಾಲಗಣನೆ, ಸಾಮಾನ್ಯ ಶಕ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಮೊದಲು ನಾವು ಕ್ರಿಸ್ತ ಪೂರ್ವ ಮತ್ತು ಕ್ರಿಸ್ತ ಶಕ ಅಂತೇಳಿ ಬಳಸ್ತಾ ಇದ್ವಿ. ಇಲ್ಲಿ ನಾವು ಇದನ್ನು BC ಬಿಫೋರ್ ಕ್ರಿಸ್ಟ್ ಮತ್ತು AD ಮತ್ತು AD ಅನ್ನೋ ಡೊಮಿನಿ ಅಂತ ಹೇಳಿ ಬಳಸ್ತಾ ಇದ್ವಿ. ಸೊ ಇದನ್ನು ಕ್ರಿಸ್ತಪೂರ್ವ, ಇದನ್ನು ಕ್ರಿಸ್ತ ಶಕ ಅಂತ ಹೇಳಿ ಬಳಸ್ತಾ ಇದ್ವಿ. ಇವಾಗ ಇದರ ಬದಲಾಗಿ ಇವಾಗ ನಾವು ಸಾಮಾನ್ಯ ಶಕ, ಇದನ್ನು ಸಾಮಾನ್ಯ ಶಕ, ಇದನ್ನು ಸಾಮಾನ್ಯ ಶಕ ಪೂರ್ವ ಅಂತ ಹೇಳಿ, ಇದನ್ನು ಸಾಮಾನ್ಯ ಶಕ ಪೂರ್ವ, ಇದನ್ನು ಸಾಮಾನ್ಯ ಶಕ ಅಂತ ಹೇಳಿ ನಾವು ಇಂದಿಗೆ ಬಳಸ್ತಾ ಇದ್ದೇವೆ. ಇಲ್ಲಿ ಇದನ್ನು ಬಿಫೋರ್ ಕ್ರಿಸ್ಟ್, ಇದನ್ನು ಅನ್ನೋ ಡೊಮಿನಿ ಅನ್ನೋ ಬದಲಿಗೆ ಇವಾಗ ಇದನ್ನು BCE ಅಂತ ಹೇಳಿ, BCE ಅನ್ನೋದನ್ನು ನೋಡೋದಾದರೆ ಬಿಫೋರ್ ದ ಕಾಮನ್ ಎರಾ, ಇದನ್ನು ಇವಾಗ ನಾವು ಬಿಫೋರ್ ದ ಕಾಮನ್ ಎರಾ, ಸಾಮಾನ್ಯ ಶಕಪೂರ್ವ ಅಂತ ಹೇಳಿ ಬಳಸ್ತೇವೆ. ಅನ್ನೋ ಡೊಮಿನಿಯನ್ನು CE, ಕಾಮನ್ ಎರಾ, ಸಾಮಾನ್ಯ ಶಕ ಅಂತೇಳಿ ಇಂದಿಗೆ ಬಳಸ್ತಾ ಇದ್ದೇವೆ. ಸೊ ಯಾವುದೇ ಜಾತ್ಯತೀತ ಕಾರಣದಿಂದ ಇವುಗಳನ್ನು ಬಳಸಬಾರ್ದು ಅನ್ನೋ ಉದ್ದೇಶದಿಂದ ಇಲ್ಲಿ ಕ್ರಿಸ್ತ ಪೂರ್ವ ಮತ್ತು ಕ್ರಿಸ್ತ ಶಕದ ಬದಲಾಗಿ ಸಾಮಾನ್ಯ ಶಕಪೂರ್ವ ಮತ್ತು ಸಾಮಾನ್ಯ ಶಕ ಅಂತೇಳಿ ಇಂದಿಗೆ ನಾವು ಇಲ್ಲಿ ಬಳಸ್ತಾ ಇದ್ದೇವೆ. ಇಲ್ಲಿ ಕಾಲಗಣನೆಯನ್ನು ನಾವು ಮಹತ್ವಪೂರ್ಣವಾದ ದಿನದಿಂದ ಆರಂಭಿಸಲಾಗ್ತದೆ. ಅಂತಹ ಕಾಲಗಣನೆಯನ್ನು ನಾವು ಶಕ ಅಥವಾ ಶಕೆ ಅಂತೇಳಿ ಕರಿತೇವೆ. ಇಲ್ಲಿ ಸಾಮಾನ್ಯ ಶಕ ಅಂತಂದರೆ ಯೇಸು ಕ್ರಿಸ್ತರು ಬದುಕಿದಂತಹ ಕಾಲಾವಧಿಯ ಒಂದು ನಿರ್ದಿಷ್ಟ ವರ್ಷದಿಂದ ಇದು ಪ್ರಾರಂಭ ಆಗ್ತದೆ. ಇಲ್ಲಿ ವಿಜಯನಗರ ಸಾಮ್ರಾಜ್ಯವು ಸಾಮಾನ್ಯ ಶಕ
1336ರಲ್ಲಿ ಸ್ಥಾಪನೆ ಆಯಿತು ಅಂತಂದರೆ ಅದು ಸ್ಥಾಪನೆಯಾಗಿ ಯೇಸುವಿನ ವರ್ಷದಿಂದ 1336 ವರ್ಷಗಳು ಕಳೆದಿವೆ ಅಂತ ಅರ್ಥ. ಸೊ ಇಲ್ಲಿಂದ ಇಲ್ಲಿ ಯೇಸು ಕ್ರಿಸ್ತರು ಬದುಕಿದಂತಹ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದ 1336 ಅಂತಂದರೆ ಇಲ್ಲಿಗೆ 1336 ವರ್ಷಗಳು ಕಳೆದಿವೆ ಅಂತ ಹೇಳಿ ಅರ್ಥವನ್ನು ಕೊಡ್ತದೆ. ಸೊ ಅದರಿಂದ ಇತಿಹಾಸದ ಕಾಲಗಣನೆಯನ್ನು ಈಗಾಗಲೇ ಹೇಳಿದಾಗೆ ಕ್ರಿಸ್ತಪೂರ್ವ, ಕ್ರಿಸ್ತ ಶಕವನ್ನು ಸಾಮಾನ್ಯ ಶಕ ಪೂರ್ವ ಮತ್ತು ಸಾಮಾನ್ಯ ಶಕ ಅಂತೇಳಿ ಇಂದಿಗೆ ನಾವು ಬಳಸ್ತಾ ಇದ್ದೀವಿ ಅನ್ನೋದೊಂದು ನಿಮಗೆ ನೆನಪಿರಲಿ. ಕಾಲಗಣನೆಯನ್ನು ನಾವು ಇನ್ನಿತರ ಶಕಗಳಲ್ಲೂ ಕೂಡ ಮಾಡ್ತೇವೆ. ಕಾಲಗಣನೆಯನ್ನು ಅವುಗಳಲ್ಲಿ ಶಾಲಿವಾಹನ ಶಕ, ಗುಪ್ತ ಶಕೆ, ವಿಕ್ರಮ ಶಕೆ, ಇಜುರ ಶಕೆ, ಇನ್ನೂ ಮುಂತಾದ ಶಕಗಳಿವೆ. ಸಾಮಾನ್ಯವಾಗಿ ಈಗ ಇತಿಹಾಸ ನಿರೂಪಣೆಯಲ್ಲಿ ಸಾಮಾನ್ಯ ಶಕ ಎಂಬುದು ರೂಢಿಯಲ್ಲಿದೆ. ಈಗಾಗಲೇ ನಿಮಗೆ ತಿಳಿಸಿದಾಗೆ ಸಾಮಾನ್ಯ ಶಕ ಅನ್ನೋದು ಯಾವ ರೀತಿ ರೂಢಿಯಲ್ಲಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ಶಾಲಿವಾಹನ ಶಕೆಯನ್ನು ಕುಶನರ ಕಾನಿಸ್ಕನು 78 AD 12 ಡೊಮಿನಿಯಲ್ಲಿ ಇದನ್ನು ತರ್ತಾರೆ. ನಂತರದಲ್ಲಿ ಗುಪ್ತ ಶಕೆಯನ್ನು 1ನೇ ಚಂದ್ರಗುಪ್ತ 320 12 ಡೊಮಿನಿಯಲ್ಲಿ ಇವರು ಇದನ್ನು ಬಳಕೆಗೆ ತರ್ತಾರೆ. ನಂತರದಲ್ಲಿ ವಿಕ್ರಮ ಶಕೆಯನ್ನು ಇವರು 57 BC ಬಿಫೋರ್ ಕ್ರಿಸ್ಟಲ್ಲಿ ಇದನ್ನು ವಿಕ್ರಮ ಶಕೆ ಬರ್ತದೆ. ನಂತರ ಇಜುರ ಶಕೆಯು ಇಲ್ಲಿ C622 ಅಲ್ಲಿ ಇದು ಬರ್ತದೆ. ಇದನ್ನು ಸಾಮಾನ್ಯ ಶಕ ಅಂತೇಳಿ ಕರಿತೇವೆ. ಇನ್ನು ಮುಂತಾದ ಶಕೆಗಳು ಇವುಗಳನ್ನು ಮುಂದೆ ನೀವು ವಿಸ್ತೃತವಾಗಿ ತಿಳ್ಕೊತಾ ಹೋಗ್ತೀರಾ. ಒಂದು ಶತಮಾನವೆಂದರೆ ಇಲ್ಲಿ 100 ವರ್ಷಗಳು ಬರ್ತದೆ. ನಾವು ಸಾಮಾನ್ಯ ಶಕ 21ನೇ ಶತಮಾನದವರು ಅಂತಂದರೆ ಇಲ್ಲಿ ಸಾಮಾನ್ಯ ಶಕ 2001ರಿಂದ 2100ರವರೆಗಿನ ಈ ವರ್ಷವನ್ನು ನಾವೇನಂತ ಕರಿತೇವೆ ಅಂದರೆ 21ನೇ ಶತಮಾನ ಅಂತೇಳಿ ಕರಿತೇವೆ. ಹಾಗಾಗಿ ನಾವು 21ನೇ ಶತಮಾನದವರಾಗಿದ್ದೇವೆ. ಇಸವಿಗಳು ಮಾನವನ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವನ್ನು ಮಾಡುತ್ತವೆ. ಘಟನೆಗಳು ನಡೆದಂತಹ ಕಾಲಕ್ರಮವನ್ನು ತಿಳಿಸುವುದೇ ಇಸ್ವಿಗಳನ್ನು ಸೂಚಿಸುವ ಒಂದು ಉದ್ದೇಶ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಇದನ್ನು ನೋಡೋದಾದರೆ ಒಂದು ಫಾರ್ ಎಕ್ಸಾಂಪಲ್ ನೋಡೋದಾದರೆ 1757ರಲ್ಲಿ ಏನು ಬ್ಯಾಟಲ್ ಆಫ್ ಪ್ಲಾಸಿ ನಡೆಯುತ್ತೆ, ಪ್ಲಾಸಿ ಕದನ ನಡೆಯುತ್ತೆ. ಹಾಗೆ 1761ರಲ್ಲಿ ಇಲ್ಲಿ ಬ್ಯಾಟಲ್ ಆಫ್ ಪಾನಿಪತ್ ಕದನ ನಡೆಯೋದನ್ನು ನೋಡ್ಬೋದು. ಹಾಗೆ 1764ರಲ್ಲಿ ಬ್ಯಾಟಲ್ ಆಫ್ ಬಕ್ಸರ್ ಆಗೋದನ್ನು ನೋಡ್ತೇವೆ. ಹಾಗೆ 1767 ಮತ್ತು 69ರಲ್ಲಿ ಫಸ್ಟ್ ಆಂಗ್ಲೋ ಮೈಸೂರು ವಾರ್ ನಡೆಯುತ್ತೆ. ಹಾಗೆ 1780ರಿಂದ 84ರಲ್ಲಿ ಸೆಕೆಂಡ್ ಆಂಗ್ಲೋ ವಾರ್ ಆಗೋದನ್ನು ನಾವು ಕಾಣ್ಬೋದು. ಸೊ ಈ ರೀತಿಯಾಗಿ ಒಂದು ಕಾಲಕ್ರಮವನ್ನು ತಿಳಿಸೋದಕ್ಕೆ ನಾವು ಇಸ್ವಿಗಳನ್ನು ಸೂಚಿಸುವುದೇ ಇಸ್ವಿಗಳನ್ನು ಸೂಚಿಸುವುದು ಕಾಲಕ್ರಮವನ್ನು ತಿಳಿಸುವಂಥ ಒಂದು ಪ್ರಮುಖ ಉದ್ದೇಶ ಆಗಿರೋದನ್ನು ನಾವು ಕಾಣ್ಬೋದಾಗಿದೆ. ನಂತರದಲ್ಲಿ ನಾವು ಆರಂಭಿಕ ಸಮಾಜ ಅಂತ ನೋಡೋದಾದರೆ ಇಲ್ಲಿ ಸಾಮಾನ್ಯವಾಗಿ ಇತಿಹಾಸವನ್ನು ನಾವು 3 ಪ್ರಧಾನ ಕಾಲಗಳಾಗಿ ನಾವು ವರ್ಗೀಕರಿಸ್ಕೊಳ್ತೇವೆ. ಅವುಗಳಂತಂದರೆ ಮೊದಲನೇದಾಗಿ ಇಲ್ಲಿ ಪ್ರಾಗ ಇತಿಹಾಸ ಕಾಲ, ಪ್ರೀ ಹಿಸ್ಟೋರಿಕ್ ಪೀರಿಯಡ್, ಪೂರ್ವಭಾವಿ ಇತಿಹಾಸ ಕಾಲ, ಪ್ರೋಟೋ ಹಿಸ್ಟೋರಿಕ್ ಪೀರಿಯಡ್, ಹಾಗೆ ಇತಿಹಾಸ ಕಾಲ ಹಿಸ್ಟೋರಿಕ್ ಪೀರಿಯಡ್ ಅಂತೇಳಿ 3 ಪ್ರಧಾನ ಕಾಲಗಳನ್ನಾಗಿ ವರ್ಗೀಕರಿಸಿಕೊಳ್ಳೋದನ್ನು ನಾವು ಕಾಣ್ಬೋದಾಗಿದೆ. ಅವುಗಳಲ್ಲಿ ಮೇಲಿನ 3 ಕಾಲಗಳನ್ನು ವರ್ಗೀಕರಿಸಲು ಬಳಸುವಂತಹ ಮಾನದಂಡವೇ ಅಕ್ಷರ ಜ್ಞಾನ ಆಗಿದೆ. ಇಲ್ಲಿ ಮಾನವರ ಇತಿಹಾಸದಲ್ಲಿ ಪ್ರಾಗಿತಿಹಾಸ ಕಾಲ 99.9% ಒಳಗೊಂಡಿದೆ. ಸೊ ಈ ಕಾಲಾವಧಿಯಲ್ಲಿ ಇದರ ಕುರಿತು ಅಧ್ಯಯನ ಮಾಡಲು ಇರುವಂತಹ ಆಧಾರಗಳು ಬಹಳ ಕಡಿಮೆ. ಆದ್ದರಿಂದ ಇತಿಹಾಸದಲ್ಲಿ ಪ್ರಾಗಿತಿಹಾಸ ಕಾಲಕ್ಕೆ ಕೊಟ್ಟಿರುವಂತಹ ಸ್ಥಳಾವಕಾಶವೂ ಸಹ ಕಡಿಮೆ ಆಗಿದೆ. ಈ ಮೇಲಿನ 3 ಕಾಲಗಳನ್ನು ವರ್ಗೀಕರಿಸಲು ಬಳಸುವಂತಹ ಮಾನದಂಡ ಯಾವುದಪ್ಪ ಅಂತಂದರೆ ಅಕ್ಷರ ಜ್ಞಾನ ಆಗಿದೆ. ಅಕ್ಷರದ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ನಾವು ಏನಂತ ಕರಿತೇವೆ ಅಂತಂದರೆ ಅಕ್ಷರದ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ನಾವು ಪ್ರಾಗ ಇತಿಹಾಸ ಕಾಲ ಅಂತೇಳಿ ಕರಿತೇವೆ. ಉದಾಹರಣೆಗೆ ಶಿಲಾ ಯುಗವನ್ನು ನಾವು ಪ್ರಾಗ ಇತಿಹಾಸ ಕಾಲ ಅಂತ ಕರಿತೇವೆ. ಇವರಿಗೆ ಒಂದು ಅಕ್ಷರದ ಜ್ಞಾನ ಇರೋದಿಲ್ಲ, ಹಾಗಾಗಿ ಇದನ್ನು ನಾವು ಪ್ರಾಗ ಇತಿಹಾಸ ಕಾಲ ಅಂತ ಕರಿತೇವೆ. ನಂತರದಲ್ಲಿ ಯಾವೊಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಕೂಡ ಅವುಗಳನ್ನು ಇಂದು ನಮಗೆ ಓದಲು ಸಾಧ್ಯವಾಗಿಲ್ಲದಿದ್ದರೆ ಆ ಕಾಲಘಟ್ಟವನ್ನು ನಾವು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ಹರಪ್ಪ ನಾಗರಿಕತೆಯ ಕಾಲ. ಇಂದಿಗೂ ಕೂಡ ಹರಪ್ಪ ನಾಗರಿಕತೆಯ ಈ ಲಿಪಿಗಳನ್ನು ನಮಗೆ
ಓದಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಆಗಿರೋದಿಲ್ಲ. ಸೊ ಹಾಗಾಗಿ ಯಾವೊಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದೂ ಕೂಡ ಅವುಗಳನ್ನು ಇಂದು ನಮಗೆ ಓದಲು ಸಾಧ್ಯವಾಗಿಲ್ಲ ಅಂತಂದರೆ ಆ ಕಾಲಘಟ್ಟವನ್ನು ನಾವು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಹೇಳಿ ಕರಿತೇವೆ. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂತಂದರೆ ಹರಪ್ಪ ನಾಗರಿಕತೆ. ಯಾವ ಕಾಲಘಟ್ಟದಲ್ಲಿ ಅಕ್ಷರಗಳ ಪರಿಚಯವಿರುವುದೋ ಮತ್ತು ಆ ಅಕ್ಷರಗಳನ್ನು ಇಂದು ನಮಗೆ ಓದಲು ಸಾಧ್ಯವಾಗ್ತದೋ ಆ ಕಾಲವನ್ನು ನಾವು ಇತಿಹಾಸ ಕಾಲ ಅಂತ ಹೇಳಿ ಕರಿತೇವೆ, ಹಿಸ್ಟೋರಿಕ್ ಪೀರಿಯಡ್ ಅಂತ ಹೇಳಿ ಕರಿತೇವೆ. ಸೊ ಇವಿಷ್ಟು ಕೂಡ ಪ್ರಾಗೈತಿಹಾಸ ಕಾಲ ಅಂತಂದ್ರೇನು, ಪೂರ್ವಭಾವಿ ಇತಿಹಾಸ ಕಾಲ ಅಂತಂದ್ರೇನು, ಇತಿಹಾಸ ಕಾಲ ಅಂತಂದ್ರೇನು ಅಂತ ನೀವು ತಿಳ್ಕೊಂಡ್ರಿ. ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಮಾನವರ ವಿಕಾಸವಾಯಿತಂತೆ. ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ್ದಂತಹ ಮಾನವರು ಮೊದಲು ಎಲ್ಲಿ ಕಂಡು ಬರ್ತಾರೆ ಅಂತಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸ್ಕೊತಾರೆ. ಎಲ್ಲಪ್ಪ ಅಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಮೊದಲ ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸ್ಕೊಳ್ತಾರೆ. ಇವರು ಆಫ್ರಿಕಾದಿಂದ ಪ್ರಪಂಚದ ವಿವಿಧ ಭಾಗಗಳಿಗೆ ಅವರು ವಲಸೆಯನ್ನು ಹೋಗಿ ನೆಲೆಸ್ತಾರೆ ಅಂತ ಹೇಳಿ ಹೇಳಲಾಗ್ತದೆ. ನಂತರ ಪ್ರಾಗೈತಿಹಾಸಿಕ ಕಾಲದಲ್ಲಿ 3 ಹಂತಗಳಿವೆ. ಒಂದು ಹಳೆಯ ಶಿಲಾಯುಗ, ಎರಡನೇದು ಮಧ್ಯ ಶಿಲಾಯುಗ, ಮತ್ತು ಮೂರನೇದು ನವಶಿಲಾಯುಗ ಅಂತೇಳಿ ಕರಿತೇವೆ. ವಿಂಗಡಣೆಯನ್ನು ಮಾಡ್ಕೊಂಡಿರೋದನ್ನು ನೋಡಬಹುದು. ಇಲ್ಲಿ ಹಳೆಯ ಶಿಲಾಯುಗವನ್ನು ನಾವು ನೋಡೋದಾದರೆ ಇದನ್ನು ನಾವು ಇಂಗ್ಲೀಷಲ್ಲಿ ಪಾಲಿಯೋಲಿಥಿಕ್ ಏಜ್ ಅಂತ ಕರಿತೀವಿ. ಈ ಕಾಲವು ಮಾನವರ ಇತಿಹಾಸದ ಆರಂಭಿಕ ಪುರಾತಾತ್ವಿಕ ಹಂತವಾಗಿದೆ. ಇದು ಮಾನವರ ಆರಂಭಿಕ ಇತಿಹಾಸದ ಪುರಾತಾತ್ವಿಕ ಆರ್ಕೋಲಾಜಿಕಲ್ ಹಂತವಾಗಿದೆ. ಈ ಕಾಲದ ಮಾನವರು ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕ್ತಾ ಇರ್ತಾರೆ. ಅಲೆಮಾರಿಗಳಾಗಿದ್ದಂತಹ ಇವರು ಆಹಾರವನ್ನು ಅರಸುತ್ತಾ ಗವಿಗಳಲ್ಲಿ, ಕಲ್ಲಾಸರೆಗಳಲ್ಲಿ ವಾಸಿಸ್ತಾ ಇರ್ತಾರೆ. ಅರೆಚಕ್ಕೆ, ಚಾಕು, ಕಳ್ಳುಳ್ಳಿ, ಮೊನೆ ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು ಬೆನಚುಕಲ್ಲುಗಳಿಂದ ತಯಾರಿಸ್ಕೊಳ್ತಾ ಇರ್ತಾರೆ. ಸೊ ಇಲ್ಲಿ ನೀವು ಈ ಒಂದು ಚಿತ್ರದಲ್ಲಿ ನೋಡ್ಕೊಬಹುದು. ಈ ಹಳೆ ಶಿಲಾಯುಗದ ಮಾನವರು ಹಣ್ಣು ಹಂಪಲುಗಳು, ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕುವಂಥವ್ರು. ಇವರು ಅಲೆಮಾರಿಗಳಾಗಿರೋದ್ರಿಂದ ಇವರು ಆಹಾರವನ್ನು ಅರಸುತ್ತಾ ಗವಿಗಳು, ಕಲ್ಲಾಸರೆಗಳಲ್ಲಿ, ಮರದ ಪಟ್ಟರೆಗಳಲ್ಲಿ ವಾಸಿಸ್ತಾ ಇರ್ತಾರೆ. ಇವರು ಇಲ್ಲಿ ನೋಡಬಹುದು ಅರೆಚಕ್ಕೆ, ಕಳ್ಳುಳ್ಳಿ, ಮೊನೆ ಮುಂತಾದ ದೊಡ್ಡ ಶಿಲಾ ಉಪಕರಣಗಳನ್ನು ಬೆನಚು ಕಲ್ಲುಗಳಿಂದ ಇಲ್ಲಿ ನೀವು ತಯಾರಿಸ್ಕೊಳ್ಳೋದನ್ನು ನೀವು ಕಾಣಬಹುದು ಈ ಚಿತ್ರದಲ್ಲಿ. ಎಲೆ ಮತ್ತು ತೊಗಟೆಗಳನ್ನು ಹೊದಿಕೆಗಳಾಗಿ ಇವರು ಬಳಸ್ತಾ ಇರ್ತಾರೆ. ಎಲೆ ತೊಗಟೆಗಳನ್ನು ಹೊದಿಕೆಗಳಾಗಿ ಬಳಸ್ತಿದ್ದಾರೆ. ಹಾಗೆ ಎಲ್ಲ ಕಾಲಗಳಲ್ಲಿಯೂ ಹಣ್ಣು ಹಂಪಲು, ಗೆಡ್ಡೆ ಗೆಣಸುಗಳು ದೊರಕುತ್ತಿರಲಿಲ್ಲ. ಹಾಗೆ ಇವರು ಹಳೆ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ ಆಹಾರಕ್ಕಾಗಿ ಇವರು ಬೇಟೆಯಾಡೋದನ್ನು ಮತ್ತು ಮೀನು ಹಿಡಿಯೋದನ್ನು ಕಲ್ತ್ಕೊತಾರೆ. ಇಲ್ಲಿ ಎಲೆ ಮತ್ತು ತೊಗಟೆಗಳನ್ನು ಹೊದಿಕೆಯಾಗಿ ಇವರು ಬಳಸ್ತಾ ಇರ್ತಾರೆ. ಹಾಗೆ ಎಲ್ಲ ಕಾಲಗಳಲ್ಲಿ ಇವರಿಗೆ ಹಣ್ಣು ಹಂಪಲು, ಗೆಡ್ಡೆ ಗೆಣಸುಗಳು ದೊರಕ್ತಾ ಇರಲ್ಲ. ಸೊ ಹಳೆ ಶಿಲಾಯುಗದಲ್ಲಿ ಕೊನೆಯ ಘಟ್ಟದಲ್ಲಿ ಇವರು ಏನಪ್ಪ ಮಾಡ್ತಾರೆ ಅಂದರೆ ಆಹಾರಕ್ಕಾಗಿ ಇವರು ಬೇಟೆಯಾಡುವುದು ಮತ್ತು ಮೀನು ಹಿಡಿಯೋದನ್ನು ಇವರು ಕಲ್ತ್ಕೊತಾರೆ. ಇಲ್ಲಿ ನೋಡ್ಬೋದು ನೀವು ಚಿತ್ರಣದಲ್ಲಿ ಇಲ್ಲಿ ಬೇಟೆಯಾಡ್ಕೊಂಡು ಹೋಗ್ತಾ ಇರೋದು ಆಹಾರಕ್ಕಾಗಿ. ಇವರಿಗೆ ಹಳೆ ಶಿಲಾಯುಗದ ಜನರಿಗೆ ಮೊದಲ ಬಾರಿಗೆ ಬೆಂಕಿಯ ಪರಿಚಯ ಆಗ್ತದೆ. ಹಳೆ ಶಿಲಾಯುಗದ ಪ್ರಮುಖ ನೆಲೆಗಳನ್ನು ನಾವು ನೋಡೋದಾದರೆ ಮಧ್ಯಪ್ರದೇಶದ ಬೇಲನ್ ಕಣಿವೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಬೇಲನ್ ವ್ಯಾಲಿ. ಸೊ ಇದು ಮಧ್ಯಪ್ರದೇಶದ ಬೇಲನ್ ಕಣಿವೆ. ಕರ್ನಾಟಕದ ಹುಣಸಗಿ ಮತ್ತು ಬೈಚ್ಬಾಳ್ ಪ್ರದೇಶ ಇಲ್ಲಿ ಹುಣಸಗಿ ಮತ್ತು ಬೈಚ್ಬಾಳ್ ಪ್ರದೇಶ ಇಲ್ಲೇ ಬರುತ್ತೆ ಹತ್ರದಲ್ಲೇ. ಹಾಗೆ ಆಂಧ್ರ ಪ್ರದೇಶದ ಕರ್ನೂಲ್ ಇಲ್ಲಿ ಕಾಣಿಸ್ತಾ ಇದೆ. ಆಂಧ್ರ ಪ್ರದೇಶದ ಕರ್ನೂಲ್, ಅಮರಾವತಿ ಪಕ್ಕದಲ್ಲಿ ಇಲ್ಲಿ ಅಮರಾವತಿ ಬರುತ್ತೆ. ನಂತರ ತಮಿಳುನಾಡಿನ ಅತ್ತಿರಾಂಪಕ್ಕಂ ಮುಂತಾದವುಗಳು ಇಲ್ಲಿ ಅತ್ತಿರಾಂಪಕ್ಕಂ ಕಾಣಿಸ್ತಾ ಇದೆಯಲ್ಲ, ಇವು ಹಳಶಿಲಾಯುಗದ ಪ್ರಮುಖ ನೆಲೆಗಳಾಗಿವೆ. ಸಾಮಾನ್ಯವಾಗಿ ನಾವು ಹಳೆ ಶಿಲಾಯುಗದ ಕಾಲವನ್ನು 5 ಲಕ್ಷ ವರ್ಷಗಳಿಂದ 12,000 ವರ್ಷಗಳವರೆಗೆ ಗುರುತಿಸಲಾಗ್ತದೆ. ಇವಿಷ್ಟು ಕೂಡ ಹಳೆ ಶಿಲಾಯುಗಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಹಳೆ ಶಿಲಾಯುಗದಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಇವರು ಮರದ ಪಟ್ಟರೆಗಳಲ್ಲಿ ವಾಸಿಸ್ತಾ ಇರ್ತಾರೆ. ಹಣ್ಣು ಹಂಪಲುಗಳು ಮತ್ತು ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕ್ತಾ ಇರ್ತಾರೆ. ಇವರು ಅರೆಚಕ್ಕೆ, ಚಾಕು, ಕಳ್ಳುಳ್ಳಿ, ಮೊನೆ ಮುಂತಾದ ದೊಡ್ಡ ಶಿಲಾ ಉಪಕರಣಗಳನ್ನು ಬೆಂಚುಗಳಿಂದ ತಯಾರಿಸ್ಕೊಳ್ತಾ ಇರ್ತಾರೆ. ಎಲೆ ತೊಗಟೆಗಳನ್ನು ಹೊದಿಕೆಗಳಾಗಿ ಬಳಸ್ತಾ ಇರ್ತಾರೆ. ಮತ್ತು ಇವರು ಹೀಗೆ ಎಲ್ಲ ಕಾಲಗಳಲ್ಲಿ ಹಣ್ಣು ಹಂಪುಗಳು ದೊರೆತಿರಲಿಲ್ಲವಾದ್ದರಿಂದ ಇವರು ಬೇಟೆಯಾಡಲು ಮತ್ತು ಮೀನು ಹಿಡಿಯೋದನ್ನು ಕಲಿತಾರೆ. ನಂತರ ಇವರಿಗೆ ಬೆಂಕಿಯ ಪರಿಚಯ ಆಗ್ತದೆ.
ಇವರ ಪ್ರಮುಖ ಶಿಲಾಯುಗದ ಪ್ರಮುಖ ನೆಲೆಗಳು ಅಂತಂದರೆ ಇವಿಷ್ಟು. ಮಧ್ಯಪ್ರದೇಶದ ಬೇಲನ್ಗಳಿವೆ, ಕರ್ನಾಟಕದ ಹುಣಸಗಿ, ಬೈಚುಪಾಲ್ ಪ್ರದೇಶ, ಆಂಧ್ರ ಪ್ರದೇಶ ಕರ್ನೂಲು, ಅಮರಾವತಿ, ತಮಿಳುನಾಡಿನ ಹತ್ತಿರ ಪಕ್ಕಂ. ಇವಿಷ್ಟು ಕೂಡ ಹಳೆ ಶಿಲಾಯುಗಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು. ನಂತರದಲ್ಲಿ ಎರಡನೇದಾಗಿ ಮಧ್ಯ ಶಿಲಾಯುಗ, ಮೀಶಿಯೋಲಿಥಿಕ್ ಏಜ್ ಅಂತ ಕರಿತೇವೆ. ಇದು ಹಳೆಯ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಸ್ಥಿತ್ಯಾಂತರ ಕಾಲವಾಗಿದೆ. ಇದು ಹಳೆ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಕಾಲ ಆಗಿರೋದ್ರಿಂದ ಇದನ್ನು ನಾವು ಮಧ್ಯ ಶಿಲಾಯುಗ ಅಂತ ಹೇಳಿ ಕರಿತೇವೆ. ಈ ಕಾಲದ ಜನರು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಕೌಶಲ್ಯಭರಿತವಾದಂತಹ ಕಿರು ಶಿಲಾಯುಧಗಳನ್ನು ಬಳಸಲು ಆರಂಭಿಸ್ತಾರೆ. ಆದ್ದರಿಂದ ಈ ಕಾಲವನ್ನು ನಾವು ಸೂಕ್ಷ್ಮ ಶಿಲಾಯುಗ, ಮೈಕ್ರೋಲಿಥಿಕ್ ಏಜ್ ಅಂತ ಕೂಡ ಕರಿತೇವೆ. ಇಲ್ಲಿ ಇವರು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು ಬಳಸೋದನ್ನು ಬಿಟ್ಟು ಕೌಶಲ್ಯಭರಿತವಾದಂತಹ ಕಿರು ಶಿಲಾಯುಧಗಳನ್ನು ಬಳಸಲು ಆರಂಭಿಸ್ತಾರೆ. ಸೊ ಅದರಿಂದ ನಾವು ಇವರನ್ನು ಸೂಕ್ಷ್ಮ ಶಿಲಾಯುಗ, ಇವರ ಕಾಲವನ್ನು ಸೂಕ್ಷ್ಮ ಶಿಲಾಯುಗ, ಮೈಕ್ರೋಲಿಥಿಕ್ ಏಜ್ ಅಂತ ಕರಿತೇವೆ. ಈ ಕಿರು ಆಯುಧಗಳನ್ನು ಬಾಣದ ತುದಿಗೆ ಅಥವಾ ಕಟ್ಟಿಗೆಗೆ ತುದಿಗೆ ಸಿಕ್ಕಿಸಿ ಬರ್ಜಿಯಂತೆ ಬಳಸಿ ಬೇಟೆಯಾಡ್ತಾ ಇದ್ರು. ಇಲ್ಲಿ ನೀವು ಕಾಣ್ಬೋದು ಇಲ್ಲಿ ಕಿರು ಆಯುಧಗಳನ್ನು ಬಾಣದ ತುದಿಗೆ ಸಿಕ್ಕಿಸಿ ಬರ್ಜಿಯಂತೆ ಬಳಸಿ ಬೇಟೆಯನ್ನು ಆಡ್ತಾರೆ. ಇವುಗಳ ಮುಖಾಂತರ ಪ್ರಾಣಿಗಳನ್ನು ಕೊಲ್ಲುವುದರ ಮುಖಾಂತರ ಇವರು ಆಹಾರವನ್ನು ಪಡಿತಾ ಇರ್ತಾರೆ. ಕಾಡು ಧಾನ್ಯಗಳನ್ನು ಆಹಾರಕ್ಕಾಗಿ ಇವರು ಸಂಗ್ರಹಿಸಕ್ಕೆ ಪ್ರಾರಂಭಿಸ್ತಾರೆ. ಧಾನ್ಯಗಳಾಗಲಿ ಬೇಟೆಗಳಾಗಲಿ ನಿರಂತರವಾಗಿ ಅವರಿಗೆ ದೊರಕುವುದಿಲ್ಲ. ಆಗ ಅವರು ಏನು ಮಾಡ್ತಾರೆ ಅಂದರೆ ಅನೇಕ ವೇಳೆ ಇವರು ಹಸುವಿನಿಂದ ಕಾಲ ಕಳೆಯಬಾದಂತಹ ಸಂದರ್ಭಗಳು ಒದಗಿ ಬರುತ್ತದೆ. ಅದಕ್ಕಾಗಿ ಇವರು ಕಂಡುಕೊಂಡಂತಹ ಒಂದು ಉತ್ತಮ ಮಾರ್ಗ ಅಂತಂದರೆ ಏನಪ್ಪ ಅಂತಂದರೆ ಬೇಟೆಯ ಸಂದರ್ಭದಲ್ಲಿ ಗಾಯಗೊಂಡು ಬದುಕುಳಿದ ಪ್ರಾಣಿಗಳು ಅಥವಾ ದೊರೆತಂತಹ ಮರಿಗಳನ್ನು ತಂದು ತಮ್ಮೊಟ್ಟಿಗೆ ಸಾಕೋಕ್ಕೆ ಪ್ರಾರಂಭಿಸ್ತಾರೆ. ಒಂದು ವಿಧದಲ್ಲಿ ಈ ಪ್ರಾಣಿಗಳು ಅವರಿಗೆ ಕಾಯ್ದಿರಿಸಿದ ತುರ್ತು ಕಾಲದ ಆಹಾರಗಳಾಗಿ ಬಳಕೆಯಾಗ್ತದೆ. ಇದು ನಿಧಾನವಾಗಿ ಪಶುಪಾಲನೆಗೆ ಚಾಲನೆಯನ್ನು ಕೊಡುತ್ತದೆ. ಇಲ್ಲಿ ಮಧ್ಯ ಶಿಲಾಯುಗದಲ್ಲಿ ಪಶುಪಾಲನೆಗೆ ಚಾಲನೆಯನ್ನು ಕೊಡುತ್ತದೆ. ಅಂದರೆ ಕಾಡು ಧಾನ್ಯಗಳನ್ನು ಆಹಾರಕ್ಕಾಗಿ ಸಂಗ್ರಹಿಸ್ತಾ ಇರ್ತಾರೆ. ಧಾನ್ಯಗಳಾಗಲಿ ಬೇಟೆಗಳಾಗಿ ನಿರಂತರವಾಗಿ ದೊರಕ್ತಾ ಇರಲ್ಲ. ಅನೇಕ ವೇಳೆ ಹಸುವಿನಿಂದ ಕಾಲ ಕಳಿಬೇಕಾದಂತಹ ಸಂದರ್ಭಗಳು ಇವಾಗ ಎದುರಾದಾಗ ಇವರು ಅದಕ್ಕಾಗಿ ಕಂಡುಕೊಂಡಂತಹ ಮಾರ್ಗ ಏನಪ್ಪಾ ಅಂತಂದರೆ ಬೇಟೆಯ ಸಂದರ್ಭದಲ್ಲಿ ಗಾಯಗೊಂಡು ಬದುಕುಳಿದಂತಹ ಪ್ರಾಣಿಗಳನ್ನು ತಗೊಬಂದು ಅವುಗಳ ಮರಿಗಳನ್ನು ತಮ್ಮೊಟ್ಟಿಗೆ ಸಾಕಿ ಅವುಗಳನ್ನು ಒಂದು ತುರ್ತು ಕಾಲದ ಆಹಾರಗಳಿಗೆ ಬಳಸಲಿಕ್ಕೆ ಪ್ರಾರಂಭಿಸ್ತಾರೆ. ಇದು ಏನಾಗುತ್ತೆ ಅಂತಂದರೆ ನಿಧಾನವಾಗಿ ಒಂದು ಪಶುಪಾಲನೆಗೆ ಚಾಲನೆಯನ್ನು ಕೊಡುತ್ತದೆ. ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸಬಹುದು. ಮಧ್ಯಶಿಲಾಯುಗದ ಮಾನವರು ತಮ್ಮ ಪಶುಗಳ ಆಹಾರಕ್ಕಾಗಿ ನಿರಂತರ ಅಲೆದಾಡುತ್ತಿದ್ದರು. ಅಂದರೆ ತಮ್ಮ ಪಶುಗಳ ಆಹಾರಕ್ಕಾಗಿ ನಿರಂತರವಾಗಿ ಅಲೆದಾಡ್ತಾ ಇರ್ತಾರೆ. ಬಿಡುವಿನ ವೇಳೆಗಳಲ್ಲಿ ಇವರು ಏನು ಮಾಡ್ತಾರೆ ಅಂದರೆ ಬೀಡು ಬಿಟ್ಟ ಸ್ಥಳಗಳ ಕಲ್ಲಾಸರಗಳ ಮೇಲೆ ಚಿತ್ರಗಳನ್ನು ಬಿಡಿಸ್ತಿದ್ರು. ಇಲ್ಲಿ ಕಾಣಬಹುದು ನೀವು ಬಂಡೆ ಕಲ್ಲುಗಳ ಮೇಲೆ ಇವರುಗಳು ಚಿತ್ರಗಳನ್ನು ಬಿಡಿಸ್ತಾ ಇರ್ತಾರೆ. ಪ್ರಾಣಿಗಳ ಚರ್ಮಗಳನ್ನು ತಮ್ಮ ಮೇಲೋದಿಕೆಗಳಾಗಿ ಬಳಸ್ತಾ ಇರ್ತಾರೆ. ಬೆಂಕಿಯ ಪರಿಚಯ ಇವರಿಗೆ ಈಗಾಗಲೇ ಚೆನ್ನಾಗಿ ಪರಿಚಯ ಇರುತ್ತೆ. ಈ ಕಾಲದ ನೆಲೆಗಳಲ್ಲಿ ಮಧ್ಯಪ್ರದೇಶದ ಭೀಮ್ಬೆಟ್ಕಾ ನೋಡ್ಬೋದು ನೀವು. ಮಧ್ಯಪ್ರದೇಶದ ಭೀಮ್ಬೆಟ್ಕಾ, ಅಧಮ್ಗರ್, ಕರ್ನಾಟಕದ ಬ್ರಹ್ಮಗಿರಿ, ಕನಗನಹಳ್ಳಿ, ಇಲ್ಲಿ ಕರ್ನಾಟಕದ ಕನಗನಹಳ್ಳಿ, ಬ್ರಹ್ಮಗಿರಿ, ಹಾಗೆ ರಾಜಸ್ಥಾನದ ಬಾಗೋರ್ ಗಾಣೇಶ್ವರ್, ಪಶ್ಚಿಮ ಬಂಗಾಳದ ಬಿರ್ಬಾನ್ಪುರ್, ಆಂಧ್ರ ಪ್ರದೇಶದ ವಾನ್ಪಸಾರಿ, ಹಾಗೆ ಉತ್ತರ ಪ್ರದೇಶದ ಸಾರೈ ನಹರ್ ರಾಯ್, ಮಹದಹ ಮುಂತಾದ ಇಲ್ಲಿ ಉತ್ತರ ಪ್ರದೇಶದ ಮಹದ ಮತ್ತು ಸಾರೈ ನಹರ್ ರಾಯ್ ಮುಂತಾದ ಪ್ರದೇಶಗಳನ್ನು ನಾವು ಇಲ್ಲಿ ಕಾಣ್ಬೋದು. ಇವು ಒಂದು ಮಧ್ಯಶಿಲಾಯುಗದ ಕಾಲದ ನೆಲೆಗಳಾಗಿವೆ, ಪ್ರಮುಖ ನೆಲೆಗಳಾಗಿವೆ. ಮಧ್ಯಶಿಲಾಯುಗದ ಕಾಲವು ಇಂದಿಗೆ 12,000 ವರ್ಷಗಳಿಂದ 9,000 ವರ್ಷಗಳಿಗೆ ಇದ್ದಿತ್ತೆಂದು ಸಾಮಾನ್ಯವಾಗಿ ಗುರುತಿಸೋದುಂಟು ಅಂತ ನಾವು ಕಾಣ್ಬೋದು. ನಂತರದಲ್ಲಿ ಮೂರನೇದಾಗಿ ನವಶಿಲಾಯುಗ, ನಿಯೋಲಿಥಿಕ್ ಏಜ್ ಅಂತ ಕರಿತೇವೆ. ಮಧ್ಯಶಿಲಾಯುಗದ ಮಾನವರು ಪಶುಪಾಲಕರಾಗಿದ್ದರಿಂದ ಅವರಿಗೂ ಅವರ ಪಶುಗಳಿಗೂ ಆಗಾಗ ಆಹಾರದ ಅಭಾವ ಸೃಷ್ಟಿಯಾಗ್ತಾ ಇರುತ್ತೆ. ಆದ್ದರಿಂದ ಆ ಜನರು ಆಹಾರಕ್ಕಾಗಿ ಅಲಿಯುವುದನ್ನು ಬಿಟ್ಟು ಏನು ಮಾಡ್ತಾರೆ ಅಂದರೆ ನವಶಿಲಾಯುಗದಲ್ಲಿ ಆಹಾರದ ಉತ್ಪಾದನೆಗೆ ಮುಂದಾಗ್ತಾರೆ. ಇಲ್ಲಿ ಆಹಾರದ ಉತ್ಪಾದನೆಗೆ ಇವರು ಮುಂದಾಗ್ತಾರೆ. ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನು ಆರಂಭಿಸ್ತಾರೆ. ಯಾರ ಕೃಷಿಯನ್ನು ಮೊದಲಿಗೆ ಆರಂಭಿಸಿದ್ರು ಅಂದರೆ ನವಶಿಲಾಯುಗದವರು. ಇವರು ಕೃಷಿಯನ್ನು ನದಿ ತೀರಗಳ ಫಲವತ್ತಾದ ಮೆಕ್ಕಲು ಮಣ್ಣಿನ ಪ್ರದೇಶದಲ್ಲಿ ಕೃಷಿಯನ್ನು ಆರಂಭಿಸ್ತಾರೆ. ಕೃಷಿಯು
ನವಶಿಲಾಯುಗದ ಜನರಿಗೆ ಧಾನ್ಯವನ್ನು ಮತ್ತು ಅವರ ಪಶುಗಳಿಗೆ ಮೇವನ್ನು ಪೂರೈಸುತ್ತದೆ. ಆದ್ದರಿಂದ ಅಲೆಮಾರಿ ಬದುಕನ್ನು ತೊರೆದು ಇವರು ಒಂದು ಸೂಕ್ತ ಪ್ರದೇಶದಲ್ಲಿ ನೆಲೆಸಲು ಆರಂಭಿಸ್ತಾರೆ. ನವಶಿಲಾಯುಗದ ಜನರಿಗೆ ಧಾನ್ಯವನ್ನು ಮತ್ತು ಪಶುಗಳಿಗೆ ಕೃಷಿ ಪೂರೈಸುತ್ತದೆ. ಇದರಿಂದ ಅವರು ಸುಮ್ಮನೆ ಒಂದು ಊರುಗಳಿಂದ ಊರಿಗೆ ಅಲೆದಾಡುವುದನ್ನು, ಒಂದು ಅಲೆಮಾರಿ ಜೀವನವನ್ನು ಬಿಟ್ಟು ಸೂಕ್ತ ಪ್ರದೇಶದಲ್ಲಿ ನೆಲೆಸಲು ಪ್ರಾರಂಭಿಸುತ್ತಾರೆ. ಹೀಗೆ ಕೃಷಿ ಸಂಸ್ಕೃತಿ ಮತ್ತು ನಾಗರಿಕತೆಗಳ ಉದಯಕ್ಕೆ ಮೊದಲ ಹೆಜ್ಜೆಯಾಗಿ ಈ ಒಂದು ನವಶಿಲಾಯುಗ ಕಾರಣ ಆಗ್ತದೆ. ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ ಕಂಡುಬಂದಿದೆ. ಭಾರತದ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಎಲ್ಲಿ ಕಂಡುಬಂದಿದೆ ಅಂದರೆ ಪಾಕಿಸ್ತಾನದ ಮೆಹರ್ಗರ್. ಇಲ್ಲಿ ನೋಡ್ಬೋದು ನೀವು, ಫುಡ್ ಪ್ರೊಡಕ್ಷನ್ ಆ್ಯಂಡ್ ಡೊಮೆಸ್ಟಿಕೇಶನ್ ಆಫ್ ಅನಿಮಲ್ಸ್ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಮೆಹರ್ಗರ್. ಈ ಚಿತ್ರಣದಲ್ಲಿ ನೀವು ಕಾಣಬಹುದಾಗಿದೆ. ಇಲ್ಲಿನ ಜನರು ವಾಸಕ್ಕೆ ಒಣ ಇಟ್ಟಿಗೆಗಳಿಂದ ಮನೆಗಳನ್ನು ನಿರ್ಮಿಸಿದರೆ, ಕಾಶ್ಮೀರದ ಬುರ್ಜ್ ಫೋಮ್ ಪ್ರದೇಶದ ಜನರು ನೆಲದೊಳಗೆ ಗುಹೆಗಳನ್ನು ನಿರ್ಮಿಸಿಕೊಂಡಿರುತ್ತಾರೆ. ಕೃಷಿಯಲ್ಲಿ ಉತ್ಪಾದಿಸಿದಂತಹ ಧಾನ್ಯವನ್ನು ಸಂಗ್ರಹಿಸುವಂತಹ ಸಮಸ್ಯೆ ಎದುರಾದಾಗ ಕೈಯಿಂದ ಮಣ್ಣಿನ ಮಡಿಕೆ ಮಾಡುವಂತಹ ವಿಧಾನವನ್ನು ಇವರು ಕಂಡುಕೊಳ್ತಾರೆ. ಕೃಷಿಯಲ್ಲಿ ಉತ್ಪಾದಿಸಿದ ಧಾನ್ಯವನ್ನು ಸಂಗ್ರಹಿಸುವುದು ಹೇಗೆ ಅನ್ನೋ ಒಂದು ಸಮಸ್ಯೆ ಬಂದಾಗ ಮಣ್ಣಿನ ಮಡಿಕೆಗಳನ್ನು ತಯಾರಿಸುವುದನ್ನು ಕಲಿತಾರೆ. ಅಲ್ಲದೆ ಅರೆಯುವ, ಕುಟ್ಟುವ, ಬೀಸುವ ಸಾಧನಗಳನ್ನು ಬಳಕೆಗೆ ತಗೊಂಡ್ಬರ್ತಾರೆ. ಈ ಕಾಲದಲ್ಲಿಯೇ ಆರಂಭಿಕ ಹಳ್ಳಿಗಳ ಏಳಿಗೆ ಬರ್ತದೆ. ಚಕ್ರದ ಪರಿಚಯವಾದ ನಂತರ ಗುಣಾತ್ಮಕ ಮತ್ತು ವೈವಿಧ್ಯಮಯ ಮಡಿಕೆಗಳನ್ನು ತಯಾರಿಕೆ ಪ್ರಾರಂಭ ಆಗ್ತದೆ. ಇಲ್ಲಿ ನೀವು ಚಿತ್ರದಲ್ಲಿ ಕಾಣಬಹುದು ಅಲ್ವಾ. ನಂತರ ಈ ಕಾಲದಲ್ಲಿ ಕಲ್ಲಿನ ಆಯುಧಗಳನ್ನು ಚೆನ್ನಾಗಿ ಉಜ್ಜಿ ನಯಗೊಳಿಸಿ ಬಳಸ್ತಾ ಇರ್ತಾರೆ. ಬಳ್ಳಾರಿ ಸಮೀಪದ ಸಂಗನಕಲ್ಲು ಈ ರೀತಿಯ ಪ್ರಮುಖ ಆಯುಧ ಉತ್ಪಾದನಾ ನೆಲೆಯಾಗಿತ್ತು. ವಿಶೇಷವಾಗಿ ಕೈಕೊಡಲಿ, ಮೂಳೆಗಳಿಂದ ತಯಾರಿಸಿದಂತಹ ಆಯುಧಗಳನ್ನು ಬಳಸ್ತಿದ್ರು. ಕರ್ನಾಟಕದ ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಯಾಳ, ಹಳ್ಳೂರು, ಪೀಕ್ಲಿಹಾಳ, ಟಿ ನರಸೀಪುರ, ಉಳ್ಳೂರು, ಬಿಹಾರದ ಚಿರಾಣ್ ಮುಂತಾದ ಕಡೆಗಳಲ್ಲಿ ನವಶಿಲಾಯುಗದ ನೆಲೆಗಳು ಕಂಡುಬಂದಿದೆ. ಈಗಾಗಲೇ ನೀವು ನೋಡಿದ ಹಾಗೆ ಇಲ್ಲಿ ಕರ್ನಾಟಕದ ಒಂದಷ್ಟು ಪ್ರದೇಶಗಳು ಇಲ್ಲಿದೆ ನೋಡಿ. ಇಲ್ಲಿ ನೋಡ್ಬೋದು ಹುಣಸಗಿ, ಬೈಚಿಬಾಳ್, ಪೀಕ್ಲಿಹಾಳ. ಸೊ ಇವೆಲ್ಲ ಪ್ರದೇಶಗಳು ಇಲ್ಲಿ ನವಶಿಲಾಯುಗದ ಪ್ರಮುಖ ನೆಲೆಗಳಾಗಿವೆ. ನಂತರದಲ್ಲಿ ಟಿ ನರಸೀಪುರ, ಉಳ್ಳೂರು, ಬಿಹಾರದ ಚಿರಾಣ್ ಮುಂತಾದ ಪ್ರದೇಶಗಳನ್ನು ಶಿಲಾಯುಗದ ನೆಲೆಗಳಾಗಿ ಕಂಡುಬರುವುದನ್ನು ಕಾಣಬಹುದು. ಸಾಮಾನ್ಯವಾಗಿ ಇದರ ಕಾಲವನ್ನು ನಾವು 9,000 ವರ್ಷದಿಂದ 5,000 ವರ್ಷಗಳಿಗೆ ಇದನ್ನು ನವಶಿಲಾಯುಗವನ್ನು ನಾವು ಗುರುತಿಸಬಹುದಾಗಿದೆ. ಸೊ ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದರೆ ನವಶಿಲಾಯುಗದಲ್ಲಿ ಪ್ರಮುಖ ವಿಚಾರಗಳು ಅಂತಂದರೆ, ಇಲ್ಲಿ ಇವರು ಕೃಷಿಯನ್ನು ಆರಂಭಿಸ್ತಾರೆ. ಪಶುಪಾಲಕರಾಗಿದ್ದಂಥ ಇವರು ಕೃಷಿಯನ್ನು ಆರಂಭಿಸ್ತಾರೆ. ಕೃಷಿಯ ಆರಂಭಿಕ ನೆಲೆ ಇಲ್ಲಿ ಪಾಕಿಸ್ತಾನದ ಮೆಹರ್ಗರ್ನಲ್ಲಿ ಕಂಡುಬರುತ್ತದೆ. ಇವರು ಒಣ ಇಟ್ಟಿಗೆಗಳಿಂದ ಮನೆಗಳನ್ನು ನಿರ್ಮಿಸ್ತಾ ಇದ್ದರೆ, ಕಾಶ್ಮೀರದ ಬುರ್ಜೋಮ್ನಲ್ಲಿ ನೆಲದೊಳಗೆ ಗುಹೆಗಳನ್ನು ನಿರ್ಮಿಸಿಕೊಂಡು ವಾಸಿಸ್ತಾ ಇರ್ತಾರೆ. ನಂತರದಲ್ಲಿ ಇವರು ಮಣ್ಣಿನ ಮಡಿಕೆ, ಆಕರ್ಷಕವಾದ ಮಣ್ಣಿನ ಮಡಿಕೆಗಳ ತಯಾರಿಕೆ ಇವರಿಗೆ ಸಾಧ್ಯ ಆಗ್ತದೆ. ಇಲ್ಲಿ ಬಳ್ಳಾರಿ ಸಮೀಪದ ಸಂಗನಕಲ್ಲು ಈ ರೀತಿಯ ಒಂದು ಆಯುಧ ಉತ್ಪಾದನಾ ನೆಲೆಯಾಗಿರುತ್ತದೆ. ವಿಶೇಷವಾಗಿ ಕೈಕೊಡಲಿ ಮತ್ತು ಮೂಳೆಗಳಿಂದ ತಯಾರಿಸಿದ ಆಯುಧಗಳನ್ನು ಬಳಸ್ತಾ ಇರ್ತಾರೆ. ಇಲ್ಲಿ ಕರ್ನಾಟಕದ ಪ್ರಮುಖ ಪ್ರದೇಶಗಳು ಯಾವುವು, ನವಶಿಲಾಯುಗದ ಪ್ರಮುಖ ನೆಲೆಗಳು ಯಾವುದು ಅಂತ ಕೇಳ್ಬೋದು. ಸೊ ಇಲ್ಲಿ ಕರ್ನಾಟಕದ ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಯಾಳ, ಹಳ್ಳೂರು, ಪೀಕ್ಲಿಹಾಳ, ಟಿ ನರಸೀಪುರ, ಉಳ್ಳೂರು ಇವುಗಳನ್ನು ನೀವು ನೋಡ್ಕೊಬೇಕಾಗುತ್ತೆ. ಬಿಹಾರದ ಚಿರಾಣ್ ಕೂಡ ಪ್ರಮುಖ ಒಂದು ನವಶಿಲಾಯುಗದ ನೆಲೆಗಳಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ನಂತರದಲ್ಲಿ ಲೋಹಗಳ ಯುಗ. ನವಶಿಲಾಯುಗದ ಕೊನೆಯ ಕಾಲಕ್ಕೆ ಲೋಹಗಳ ಬಳಕೆ ಇಲ್ಲಿ ಆರಂಭ ಆಗ್ತದೆ. ಮೊದಲು ಮಾನವರು ಬಳಸಿದಂತಹ ಲೋಹ ಯಾವುದಪ್ಪ ಅಂತಂದರೆ ತಾಮ್ರ. ತಾಮ್ರಕ್ಕೆ ತಾಮ್ರವನ್ನು ಸೇರಿಸಿ ಇವರು ಕಂಚು ಉತ್ಪಾದಿಸುವುದನ್ನು ಸಹ ಇವರು ಕಲಿತಾರೆ. ಕಂಚು ತಾಮ್ರಕ್ಕಿಂತ ಒಂದು ಗಡಸಾದ ಒಂದು ಮಿಶ್ರ ಲೋಹವಾಗಿದೆ. ನವಶಿಲಾಯುಗದ ಕಾಲಕ್ಕೆ ಲೋಹಗಳ ಬಳಕೆ ಆರಂಭ ಆಗಿರುತ್ತೆ. ಆಗಲೇ ಮೊದಲು ಮಾನವರು ಬಳಸಿದಂತಹ ಲೋಹ ಯಾವುದು ಅಂತಂದರೆ ತಾಮ್ರ. ತಾಮ್ರಕ್ಕೆ ತಾಮ್ರವನ್ನು ಸೇರಿಸಿ ಕಂಚನ್ನು ಉತ್ಪಾದಿಸುವುದನ್ನು ಕಲಿತಾರೆ. ಕಂಚು ತಾಮ್ರಕ್ಕಿಂತ ಒಂದು ಗಡಸಾದ ಒಂದು ಮಿಶ್ರ ಲೋಹ ಆಗಿದೆ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ತಾಮ್ರ ಮತ್ತು ಕಂಚಿನ ಶಿಲಾಯುಗ, ಇದನ್ನು ನಾವು ಏನಂತ ಕರಿತೇವೆ ಅಂದರೆ ಚಾಲ್ಕೋಲಿಥಿಕ್ ಏಜ್ ಅಂತ ಕರಿತೇವೆ. ತಾಮ್ರ ಮತ್ತು ಕಂಚಿನ ಆಯುಧಗಳ ಪ್ರಮಾಣ ಅತ್ಯಲ್ಪವಾದ್ದರಿಂದ ಅವುಗಳ ಜೊತೆಯಲ್ಲಿಯೇ ಶಿಲಾಯುಧಗಳು ಮುಂದುವರೆದವು. ಆದ್ದರಿಂದ ಈ ಕಾಲವನ್ನು ತಾಮ್ರ ಮತ್ತು ಕಂಚಿನ ಶಿಲಾಯುಗ ಅಂತೇಳಿ
ಕರಿತೇವೆ. ಇಲ್ಲಿ ತಾಮ್ರ ಮತ್ತು ಕಂಚಿನ ಆಯುಧಗಳ ಪ್ರಮಾಣ ಅತ್ಯಲ್ಪವಾದ್ದರಿಂದ ಅವುಗಳ ಜೊತೆಯಲ್ಲಿ ಶಿಲಾಯುಧಗಳನ್ನು ಸಹ ಬಳಸಲಿಕ್ಕೆ ಪ್ರಾರಂಭಿಸ್ತಾರೆ. ಆದ್ದರಿಂದ ಇದನ್ನು ನಾವು ತಾಮ್ರ ಮತ್ತು ಕಂಚಿನ ಶಿಲಾಯುಧ ಚಾಲ್ಕೋಲಿಥಿಕ್ ಏಜ್ ಅಂತ ಹೇಳಿ ಕರಿತೇವೆ. ಇದು ಸುಮಾರು 5000 ವರ್ಷಗಳಿಂದೀಚೆಗೆ ಕಂಡು ಬರ್ತದೆ. ಕೃಷಿ ಮತ್ತು ಪಶುಪಾಲನೆ ಪ್ರಮುಖ ಉದ್ಯೋಗವಾಗಿರುತ್ತೆ. ಚಕ್ರಗಳಿಂದ ಮಾಡಿದ ಅಲಂಕೃತ ಮಡಿಕೆಗಳು, ಅಂಕೃತ ಆಗಿಬಿಟ್ಟಿದೆ, ಅಲಂಕೃತ ಮಡಿಕೆಗಳು ಈ ಕಾಲದಲ್ಲಿ ಕಂಡು ಬರ್ತದೆ. ತಾಮ್ರದ ಉಪಕರಣಗಳು, ಆಭರಣಗಳು ಸಹ ಇಲ್ಲಿ ದೊರಕಿದೆ. ಭೂಮಿಯನ್ನು ಆಳವಾಗಿ ಹೂಳಲು, ಅರಣ್ಯ ಕಡಿದು ಕೃಷಿ ಭೂಮಿಯನ್ನು ಪರಿವರ್ತಿಸಲು ಕಂಚಿನ ಉಪಕರಣಗಳು ಇಲ್ಲಿ ನೆರವಾಗ್ತದೆ. ಇದರಿಂದಾಗಿ ಆಹಾರ ಪದಾರ್ಥಗಳ ಉತ್ಪಾದನೆ ಹೆಚ್ಚಳ ಕಾಣುತ್ತದೆ. ಹೆಚ್ಚುವರಿ ಧಾನ್ಯವನ್ನು ಅಗತ್ಯವಿರುವಂತಹ ಪ್ರದೇಶಗಳಿಗೆ ಕಳಿಸಿಕೊಡುವ ಮೂಲಕ ವ್ಯಾಪಾರದ ವಹಿವಾಟುಗಳು ಯಾವುದು ಚಾಲ್ಕೋಲಿಥಿಕ್ ಏಜ್ ಅಂತ ಏನು ಕರಿತೀವಿ, ತಾಮ್ರ ಮತ್ತು ಕಂಚಿನ ಯುಗದಲ್ಲಿ ಆರಂಭ ಆಗ್ತದೆ. ಪರಿಣಾಮವಾಗಿ ವಾಯುವ್ಯ ಭಾರತದಲ್ಲಿ ಸಿಂಧು ಮತ್ತು ಅದರ ಉಪನದಿಗಳ ಕೊಳ್ಳದಲ್ಲಿ ಹರಪ್ಪ ನಾಗರಿಕತೆಯಂತಹ ಬೃಹತ್ ಸಂಸ್ಕೃತಿ ತಲೆ ಎತ್ತಲು ಸಾಧ್ಯ ಆಗ್ತದೆ. ಇದನ್ನು ಮೊದಲ ನಗರೀಕರಣವೆಂದು ಇತಿಹಾಸಕಾರರು ಗುರುತಿಸುವುದನ್ನು ನಾವು ಕಾಣಬಹುದಾಗಿರುತ್ತೆ. ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಹೋಲಿಸಿದಾಗ ಕಂಚಿನ ಬಳಕೆ ಹೆಚ್ಚಾಗಿರಲಿಲ್ಲ. ಕರ್ನಾಟಕದ ಹಳ್ಳೂರು, ಬನಹಳ್ಳಿ, ಬ್ರಹ್ಮಗಿರಿ ಮುಂತಾದ ಕಡೆಗಳಲ್ಲಿ ತಾಮ್ರ ಮತ್ತು ಕಂಚಿನ ಶಿಲಾಯುಗದ ಆಧಾರಗಳು ದೊರೆತಿದೆ. ತಾಮ್ರ ಮತ್ತು ಕಂಚಿನ ಶಿಲಾಯುಗದ ಆಧಾರಗಳು ಕರ್ನಾಟಕದ ಯಾವ ಸ್ಥಳಗಳಲ್ಲಿ ದೊರಕಿದೆ ಅಂತಂದರೆ ಕರ್ನಾಟಕದ ಹಳ್ಳೂರು, ಬನಹಳ್ಳಿ ಮತ್ತು ಬ್ರಹ್ಮಗಿರಿಗಳಲ್ಲಿ ತಾಮ್ರ ಮತ್ತು ಕಂಚಿನ ಯುಗದ ಶಿಲಾಯುಗದ ಆಧಾರಗಳು ದೊರೆತಿದೆ ಅಂತ ನಾವು ಹೇಳ್ಬೋದು. ಹಾಗೆ ಕಬ್ಬಿಣ ನಂತರದಲ್ಲಿ ನಾವು ಕಬ್ಬಿಣ ಯುಗ ಮೆಗಾಲಿಥಿಕ್ ಏಜ್ ಅಂತೇಳಿ ಕರಿತೀವಿ. ಮೆಗಾಲಿಥಿಕ್ ಏಜ್ ಅಂತೇಳಿ ಕಬ್ಬಿಣ ಅತ್ಯಂತ ಗಡುಸಾದ ಒಂದು ಲೋಹ. ಇದು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಬಳಕೆಯಲ್ಲಿತ್ತು. ಕಬ್ಬಿಣವು ಸುಮಾರು 3500 ವರ್ಷಗಳ ಹಿಂದೆ ದಕ್ಷಿಣ ಭಾರತದಲ್ಲಿ ಬಳಕೆಗೆ ಬಂದಿತ್ತು. ತಾಮ್ರಕ್ಕೂ ಮೊದಲೇ ಬಳಕೆಯಲ್ಲಿತ್ತು ದಕ್ಷಿಣ ಭಾರತದಲ್ಲಿ. ಈ ಕಾಲವನ್ನು ನಾವು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಅಂತೇಳಿ ಕರಿತೇವೆ. ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಅಂತೇಳಿ ಕರಿತೇವೆ. ಕಬ್ಬಿಣದ ಆಯುಧ ಮತ್ತು ಸಲಕರಣೆಗಳು ಕೃಷಿ ಹಾಗೂ ಕರಕುಶಲ ಉತ್ಪಾದನೆಯಲ್ಲಿ ನೆರವಾಗ್ತದೆ. ಉತ್ತರ ಭಾರತದಲ್ಲಿ ಕಬ್ಬಿಣದ ಬಳಕೆ ತೀವ್ರಗೊಂಡಂತೆ ಕೃಷಿ ಚಟುವಟಿಕೆಗಳು ಹೆಚ್ಚಾಗ್ತದೆ. ಇದರಿಂದ ಹೆಚ್ಚುವರಿ ಉತ್ಪಾದನೆ ಉಂಟಾಗಿ ಹೆಚ್ಚುವರಿ ಉತ್ಪಾದನೆಯನ್ನು ನಿಯಂತ್ರಿಸುವ ಒಂದು ವರ್ಗ ಪ್ರಭುತ್ವವು 2600 ವರ್ಷಗಳ ಹಿಂದೆ ಉದಯ ಆಗುತ್ತೆ. ಇವುಗಳೇ ಗಣರಾಜ್ಯಗಳು. ಅನಂತರ ನಂದ, ಮೌರ್ಯ ಸಾಮ್ರಾಜ್ಯಗಳು ಪ್ರವರ್ಧಮಾನಕ್ಕೆ ಬರ್ತವೆ. ಕಬ್ಬಿಣ ಶಿಲಾಯುಗಕ್ಕೆ ಸೇರಿದಂತಹ ಪ್ರಮುಖ ಕರ್ನಾಟಕದ ನೆಲೆಗಳು ಯಾವುದು ಅಂದರೆ ಬನಹಳ್ಳಿ, ಹಿರೇಬೆಣಕಲ್ಲು, ಬ್ರಹ್ಮಗಿರಿ, ಕೊಪ್ಪ, ಹೆಗ್ಗೆಡೆಹಳ್ಳಿ, ಟಿ ನರಸೀಪುರ, ಹೆಮ್ಮಗೆ ಮತ್ತು ಹಳ್ಳೂರು, ಜಡಿಗೇನಹಳ್ಳಿ, ಸಾವನದುರ್ಗ, ಪುತ್ರಿದುರ್ಗ, ಪಾಂಡವರದಿನ್ನೆ ಮೊದಲಾದವುಗಳು. ಇವೆಲ್ಲ ಒಂದು ಕರ್ನಾಟಕದ ಕಬ್ಬಿಣ ಶಿಲಾಯುಗಕ್ಕೆ ಸೇರಿದ ಪ್ರಮುಖ ನೆಲೆಗಳಾಗಿವೆ. ಸೊ ಇವಿಷ್ಟು ವಿಚಾರಗಳು ಈ ಒಂದು ತರಗತಿಗಳ ಪ್ರಮುಖ ಅಂಶಗಳಾಗಿತ್ತು. ಇಲ್ಲಿ ನಿಮಗೆ GPSTR, HSTR ಮತ್ತು TET ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳ ಸರಣಿ ನಿಮಗೆ ನಾಳೆ ಅಪ್ಲೋಡ್ ಆಗುತ್ತೆ. ಪ್ರಶ್ನೋತ್ತರಗಳು MCQ ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳ ಒಂದು ಸರಣಿ ಆರಂಭ ಆಗುತ್ತೆ. ಸೊ ಅದರಲ್ಲಿ ನೀವು ಯಾವ ರೀತಿ ಒಂದು TETಗೆ ಸಂಬಂಧಪಟ್ಟಂತೆ GPSTR ಮತ್ತು HSTRಗೆ MCQಗಳಲ್ಲಿ ಯಾವ ರೀತಿ ಕೇಳ್ಬೋದು, ಹೇಳಿಕೆಗಳ ರೂಪದಲ್ಲಿ TETಗಳಲ್ಲಿ ಆಗಿರ್ಬೋದು, HSTR ಆಗಿರೋದು GPSTR ಬರ್ತಾ ಇದೆ. ಸೊ ಅವಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ನಾವು ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂತೆ ನಡೆಸ್ಕೊಡ್ತಾ ಇದ್ದೀವಿ. ಆ ವಿಡಿಯೋನು ಸಹ ತಪ್ಪದೆ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಸ್ನೇಹಿತರಿಗೆ ಯಾರಿಗೂ ಇನ್ನೂ ಶೇರ್ ಮಾಡಿಲ್ಲ, ದಯವಿಟ್ಟು ಶೇರ್ ಮಾಡಿ. ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಯಾವ ರೀತಿ ಸಂಭವನೀಯ ಕ್ವಶನ್ಗಳನ್ನು ನಾವು ನೋಡೋದಾದರೆ, ಇಲ್ಲಿ ಇತಿಹಾಸದ ಪಿತಾಮಹನಾದ ಹೆರೋಡೋಟಸನು ಯಾವ ದೇಶಕ್ಕೆ ಸೇರಿದವನು ಅಂತ ನೋಡೋದಾದರೆ ಇವರು ಗ್ರೀಕ್ ದೇಶಕ್ಕೆ ಸೇರಿದವರಾಗಿರುತ್ತಾರೆ. ಇವರು ಇತಿಹಾಸದ ಪಿತಾಮಹನಾದ ಹೆರೋಡೋಟಸ್ ಗ್ರೀಕ್ ದೇಶಕ್ಕೆ ಸೇರಿದ. ಇತಿಹಾಸದ 3 ಪ್ರಧಾನ ಕಾಲಗಳು ಯಾವುದು ಅಂದರೆ, ಮೊದಲನೇದು ಪ್ರಾಗೈತಿಹಾಸ ಕಾಲ, ಎರಡನೇದು ಪೂರ್ವಭಾವಿ ಇತಿಹಾಸ ಕಾಲ, ಮೂರನೇದು ಇತಿಹಾಸ ಕಾಲ. ಹಳೆಯ ಶಿಲಾಯುಗದ ಮಾನವರ ಉಪಕರಣಗಳು ಯಾವುದಪ್ಪ ಅಂತಂದರೆ ಅರಚಕ್ಕೆ, ಚಾಕು, ಕಳ್ಳುಳಿ, ಮುನೆ ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳು ಬೆಣಚುಕಲ್ಲುಗಳಿಂದ ಇವರು ತಯಾರಿಸಿಕೊಳ್ತಾ ಇರ್ತಾರೆ. ಸೊ ಹಾಗಾಗಿ ಇವಿಷ್ಟು ಕೂಡ ಹಳೆಯ ಶಿಲಾಯುಗದ ಮಾನವರ ಉಪಕರಣಗಳಾಗಿರುತ್ತದೆ. ಯಾವ ಶಿಲಾಯುಗದಲ್ಲಿ ಮಾನವರು ಕೃಷಿ ಮಾಡಲು ಆರಂಭಿಸಿದರು? ಯಾವ ಶಿಲಾಯುಗದಲ್ಲಿ? ನವಶಿಲಾಯುಗದಲ್ಲಿ. ಸೊ ಇಲ್ಲಿ ನವಶಿಲಾಯುಗದಲ್ಲಿ ಕೃಷಿಯನ್ನು ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ.
ಮಾನವರು ಬಳಸಿದಂತಹ ಮೊದಲ ಲೋಹ ಯಾವುದು ಅಂತಂದರೆ ತಾಮ್ರ. ಇತಿಹಾಸದ ಪ್ರಮುಖ ಆಧಾರಗಳನ್ನು ನಾವು ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳಾಗಿ ವಿಂಗಡಿಸ್ಕೋತೇವೆ. ನಂತರದಲ್ಲಿ ಪುರಾತತ್ವ ಆಧಾರಗಳಿಗೆ ಉದಾಹರಣೆಯನ್ನು ಕೊಡೋದಾದರೆ ಮಡಕೆ ಚೂರು, ನಾಣ್ಯಗಳು, ಶಾಸನಗಳು ಮತ್ತು ಸ್ಮಾರಕಗಳು ಇವಿಷ್ಟು ಕೂಡ ಪುರಾತತ್ವ ಆಧಾರಗಳಿಗೆ ಉದಾಹರಣೆ ಆಗ್ತದೆ. ಇನ್ನು ಮತ್ತೆ ನಂತರದಲ್ಲಿ 3 ಮತ್ತು 4 ಅಂಕದ GPS ಪ್ರಶ್ನೆಗಳಿಗೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬಹುದು ಅನ್ನೋದನ್ನು ನೋಡೋದಾದರೆ ಇತಿಹಾಸವನ್ನು ಏಕೆ ಅಧ್ಯಯನ ಮಾಡಬೇಕು ಮತ್ತು ಇತಿಹಾಸದಿಂದ ಆಗುವ ಪ್ರಯೋಜನಗಳೇನು ಅಂತೇಳಿ ಕ್ವಶನ್ನ ಕೇಳ್ಬೋದು. 2ನೇ ಪ್ರಶ್ನೆಯನ್ನು ನೋಡೋದಾದರೆ ಆಧಾರಗಳಿಲ್ಲದೆ ಇತಿಹಾಸ ಇಲ್ಲ, ಏಕೆ ಸಮರ್ಥಿಸಿ ಅಂತ ಕೇಳ್ಬೋದು. 3ನೇ ಪ್ರಶ್ನೆ ಇತಿಹಾಸದ ಆಧಾರಗಳನ್ನು ವಿವರಿಸಿ ಅಂತ ಹೇಳಿ 4 ಅಂಕಕ್ಕೆ ಕೇಳಬಹುದು. ಇತಿಹಾಸದ 2 ಪ್ರಮುಖ ಆಧಾರಗಳನ್ನು ತಿಳಿಸಿ ಅಂತ ಹೇಳಿ 3 ಅಂಕಗಳಿಗೆ ಕೇಳಬಹುದು. ಪುರಾತತ್ವ ಆಧಾರ ಎಂದರೇನು? 6ನೇ ಕ್ವಶನ್ ಉತ್ಖನನ ಎಂದರೇನು, ಅದನ್ನು ಹೇಗೆ ಸಂರಕ್ಷಿಸುತ್ತಾರೆ ಅಂತೇಳಿ 4 ಅಂಕದ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಹಾಗೆ 7ನೇ ಪ್ರಶ್ನೆ ನವಶಿಲಾಯುಗದಲ್ಲಿ ಕೃಷಿಯ ಉಗಮಕ್ಕೆ ಕಾರಣವಾದ ಅಂಶಗಳು ಯಾವ್ಯಾವು. ಹಾಗೆ 8ನೇ ಪ್ರಶ್ನೆ ಕಬ್ಬಿಣದ ಪರಿಚಯದಿಂದ ಕಬ್ಬಿಣ ಯುಗದಲ್ಲಿ ಉಂಟಾದ ಬದಲಾವಣೆಗಳೇನು. ಇವಿಷ್ಟು ಪ್ರಶ್ನೆಗಳನ್ನು ನಿಮಗೆ GPSTಯಲ್ಲಿ ಕೇಳುವಂತಹ ಸಂಭವ ಇರುತ್ತೆ. ಇವಿಷ್ಟು ಕೂಡ. ಹಾಗೆ ನಂತರದಲ್ಲಿ ಖಾಲಿ ಬಿಟ್ಟ ಸ್ಥಾನಗಳನ್ನು ನೋಡೋದಾದರೆ ಇಲ್ಲಿ ಅಕ್ಷರಗಳ ಪರಿಚಯವೇ ಇಲ್ಲದ ಒಂದು ಕಾಲಘಟ್ಟವನ್ನು ನಾವು ಪ್ರಾಗೈತಿಹಾಸ ಕಾಲ ಅಂತೇಳಿ ಕರಿತೇವೆ. ಇಲ್ಲಿ ಪ್ರಾಗೈತಿಹಾಸ ಕಾಲ ಅಂತೇಳಿ ಕರಿತೇವೆ. ಹಾಗೆ ಇದು ಸೂಕ್ಷ್ಮ ಶಿಲಾಯುಗವನ್ನು ನಾವು ಮೈಕ್ರೋಲಿಥಿಕ್ ಏಜ್ ಅಂತ ಕರಿತೇವೆ. ಇದು ನಂತರದಲ್ಲಿ ಭಾರತದ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಗರ್ನಲ್ಲಿ ಕಂಡುಬರುತ್ತದೆ. ಪಾಕಿಸ್ತಾನದ ಮೆಹರ್ಗರ್ನಲ್ಲಿ ನೆಲೆಯಲ್ಲಿ ಕಂಡುಬಂದಿದೆ. ಇತಿಹಾಸದ ಪಿತಾಮಹ ಯಾರು ಅಂದರೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಹೆರೋಡೋಟಸ್. ಇವಿಷ್ಟು ಕೂಡ ಈ ಒಂದು ತರಗತಿಯ ಪ್ರಮುಖ ಪ್ರಶ್ನೋತ್ತರಗಳಾಗಿತ್ತು. ಇದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೂ ನಿಮ್ಮ ಹೆಚ್ಚಿನ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.